ಜೈ ಹಿಂದ್. ನೋಡ್ರಿ, ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಂಗಿಲ್ಲ. SSC MTS ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಅದ್ರಲ್ಲಿ ಮೇನ್ GK ಸೆಕ್ಷನ್ ಎಲಿಮಿನೇಷನ್ ಮೆಥಡ್ ಇಂದ ಮಾಡೋಣ. ದ ಥಿಂಗ್ ಏನಂತಂದ್ ಹೇಳಿದ್ರೆ, ಸರ್ ನೆಗೆಟಿವ್ ಇರುತ್ತೆ ಅಂತಂದ್ ಕೇಳಿದ್ರು. ಸೊ GK ಸೆಕ್ಷನ್ ಅದಾದ ನಂತರ ಇಂಗ್ಲಿಷ್ ಸೆಕ್ಷನ್ ಏನೈತಲ್ಲ, ಈ ಎರಡೂ ಸೇರಿ ನಮ್ಗ 150 ಮಾರ್ಕ್ಸ್ ಬರುತ್ತೆ. ಸೊ GK ಸೆಕ್ಷನ್ ಅಲ್ಲಿ ಏನಾದ್ರು ಒಂದು ತಪ್ಪಾಯ್ತು ಅಂತಂದ್ ಹೇಳಿದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಇಂಗ್ಲಿಷ್ ಅಲ್ಲಿ ತಪ್ಪಾದ್ರೂ ಕೂಡ 1 ಮಾರ್ಕ್ಸ್ ಹೋಗುತ್ತೆ. ಕರೆಕ್ಟ್ ಆದ್ರೆ ಎಷ್ಟಿರುತ್ತೆ? 3 ಮಾರ್ಕ್ಸ್ ಇರುತ್ತೆ. ಸೊ ಇದ್ ನೆನ್ಪಿಟ್ಕೊಡ್ರಿ. ಇದ್ರೊಳಗೆ GK ಒಳಗಡೆ 25 ಕ್ವಶನ್, ಇಂಗ್ಲಿಷ್ ಒಳಗಡೆ 25 ಕ್ವಶನ್, ಟೋಟಲ್ 50 ಕ್ವಶನ್, 150 ಮಾರ್ಕ್ಸ್ ನಮ್ದು ಮೆರಿಟ್ ತಗೊಂತಾರ. ಅದಾದ ನಂತರ ಸರ್ ರೀಸನಿಂಗ್ ಮತ್ತು ಮ್ಯಾಥ್ಸ್ ಏನಂತಂದ್ ಹೇಳಿದ್ರೆ ನೀವು ಜಸ್ಟ್ ಪಾಸ್ ಆಗ್ಬೇಕಷ್ಟೇ. ಅಂದ್ರ ನಮಗ ಏನಂತ ಹೇಳ್ತೀವಿ, ಪಾಸಿಂಗ್ ಮಾರ್ಕ್ಸ್ ಬೇಕದ್ರೊಳಗಡೆ. ಸೊ ಅದನ್ನ ನಾನೆಲ್ಲ ಒಂದು ವಿಡಿಯೋ ಮಾಡಿ ಹಾಕಿದೀನಿ, ಅದನ್ನ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನಾನು ಆಲ್ರೆಡಿ GK ಆಗಿರ್ಬೋದು, ಇಂಗ್ಲಿಷ್ ವಿಡಿಯೋಸ್ ಗಳನ್ನ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿದೀನಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಅದ್ರದ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನ ಲಿಂಕ್ ಅನ್ನ ಏನಪ್ಪಾ ಅಂದ್ರೆ ಜಾಯ್ನ್ ಆಗ್ಬೇಕು. ಒನ್ ಟೈಮ್ ಸಿಗ್ಲಿಲ್ಲ ಅಂದ್ರೆ ನಾನು ಪಿನ್ ಮಾಡಿರ್ತೀನಿ, ನಾನು ಕಮೆಂಟ್ ಅಲ್ಲಿ ಹಾಕಿರ್ತೀನಿ. ಕಮೆಂಟ್ ಚೆಕ್ ಮಾಡ್ರಿ, ಕಮೆಂಟ್ ಒಳಗಡೆ ನಿಮ್ಗೆ ಸಿಗುತ್ತೆ. ಆಮೇಲೆ ಲೈಕ್ ಎಲ್ಲ ಮಾಡ್ರೋ, ಶೇರ್ ಮಾಡ್ರಲ್ರಿಗೂ. ಮೊದಲು ಗ್ರೂಪ್ ಜಾಯ್ನ್ ಆಗ್ರಿ, ಸ್ಟಡಿ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನೋಡೋಣ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ಸರ್ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಆಗುತ್ತಿಲ್ಲ. ಆಗುತ್ತೆ ಆರಾಮಾಗಿ. 70 ದಿನ ಅಲ್ಲ, ನೀನ್ ಕರೆಕ್ಟ್ ಆಗಿ 30 ದಿನ ಸ್ಟಡಿ ಮಾಡದಂತಂದ್ ಹೇಳಿದ್ರೆ ಏನ್ ಬೇಕಾದಾಗತ್ತೆ. ಮೊದಲು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡೋ, ಆಮೇಲೆ ನೋಡೋಣ ಡೈರೆಕ್ಟ್ ಆಗಿ ಎಲಿಮಿನೇಷನ್ ಮೆಥಡ್ ಮಾಡ್ಕೊಂತ ಹೋಗೋಣ, ಮಾರ್ಕ್ಸ್ ಜಾಸ್ತಿ ಬರ್ತಾವ. ಫಸ್ಟ್ ಏನಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಬೇಡ, ಫಸ್ಟ್ ಯಾವ ಆಪ್ಷನ್ಸ್ ಗಳು ಎಲಿಮಿನೇಟ್ ಆಗ್ತಾವ ಅಂತ ನೋಡ್ಬೇಕು. ಅದೆಲ್ಲ ಮಾಡ್ಬೇಕಂತಂದ್ ಹೇಳಿದ್ರೆ ನಾ ಹೇಳ್ದಂಗ್ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನೀವು ಮೊದಲು ನಾವು ಹೇಳಿದ್ದೆಲ್ಲ ವಿಡಿಯೋಸ್ ಗಳನ್ನ ನೋಡ್ಬೇಕು. GK ಒಳಗಡೆ, ಇಂಗ್ಲಿಷ್ ಒಳಗೆ. ಇಂಗ್ಲಿಷ್ ಅಲ್ಲಿ ಎಲಿಮಿನೇಟ್ ಮಾಡೋಣ ಆಮೇಲೆ. ನೋಡ್ರಿ, ಭಾರತವು ಈ ಕೆಳಗಿನ ಯಾವ ಕಾಯ್ದೆಗಳ ನಂತರ ಬ್ರಿಟಿಷ್ ಕಿರೀಟದ ಹೆಸರಿನಲ್ಲಿ ಆಳಲ್ಪಟ್ಟಿತು ಅಂತಂದ್ ಹೇಳಿ. ಈಗ ನೋಡಿ ಹೆಂಗಂತಂದ್ ಹೇಳಿದ್ರೆ, ಮೊದಲ ಗವರ್ನರ್ಸ್ ಗಳ ಆಳ್ವಿಕೆ ನಡೆಸ್ತಾ ಇದ್ರು. ಅದಾದ ನಂತರ ಒಂದ್ ವರ್ಷ ಏನಾಗತ್ತ ಅಂತಂದ್ ಹೇಳಿದ್ರೆ, ಆ ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ ಹೇಳ್ತೀವಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳ ಆಳ್ವಿಕೆ ನಡೆಸ್ತಾ ಇದ್ರು. ಇವ್ರನ್ನ ತೆಗೆದು ಹಾಕ್ತಾರ. ಆಮೇಲೆ ಬ್ರಿಟಿಷ್ ರಾಣಿ ಏನ್ ಮಾಡ್ತಾರ ಅಂದ್ರ ನಮ್ಮ ಭಾರತ ದೇಶವನ್ನ ಆಳ್ವಿಕೆ ನಡ್ಸಕ್ ಸ್ಟಾರ್ಟ್ ಮಾಡ್ತಾರ. ಅದ್ ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೈತೆ. ಏನೇನಾಗೈತೆ ಅಂತಂದ್ ಹೇಳಿ. 1919 ಏನ್ರ ಹಂಗಾಗೈತೇನ್? ಬ್ರಿಟಿಷ್ ರಾಣಿ ಆಳ್ವಿಕೆ ನಡ್ಸಾಕತ್ತಳು ನಮ್ ಭಾರತ ದೇಶವನ್ನ ಅಂತಂದ್ರಿ ನಮ್ಗ ಸ್ವಲ್ಪ ಸೆನ್ಸ್ ಐತಲ್ಲ. ನಮ್ಗ ಆಪ್ಷನ್ ಡಿ ಏನಂತಂದ್ ಹೇಳಿ ನಾವು ತೆಗೆದು ಹಾಕ್ಬೋದು. ಯಾಕಂದ್ರೆ 1919 ಏನೇನೋ ನಡೀತು, ಜಲಿಯನ್ ವಾಲಾಬಾಗ್ ನಡೀತು. ಅದಾದ ನಂತರ ಏನೋ ರಿಫಾರ್ಮ್ಸ್ ತಗೊಂಬಂದು ದ್ವೀಪ ಪೌರತ್ವ ಕಾಯ್ದೆನ ತೆಗೆದು ಹಾಕಿದ್ರು. ಯಾವ್ಯಾವ ಪಟ್ಟಿಗಳು ಬಂದು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಅದೇನೇನೋ ಪ್ರಾಂತೀಯ ಪಟ್ಟಿಗಳೆಲ್ಲ ಬಂದು ಇದರಲ್ಲಿ. ಸೊ ನಮ್ಗೆ ಒಂದ್ ಸ್ವಲ್ಪ ನಾಲೆಜ್ ಇರುತ್ತೆ, ತೆಗೆದು ಹಾಕಿದ್ವಿ. ಅದಾದ ನಂತರ 1833 ಆಕ್ಟ್ ಅಲ್ಲಿ ನಮ್ಗೆ ಗೊತ್ತೈತೆ ಸರ್ ವಿಲಿಯಂ ಬೆಂಟಿಕ್ ಇದ್ರಿ. ಅದಾದ ನಂತರ ಇಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಎಜುಕೇಶನ್ 1813, 1833 ನೋಡ್ರಿ ಅದು ಕರೆಕ್ಟ್ ಆಗಿ. ಅಂದ್ರೆ ಇದು ವಿಲಿಯಂ ಬೆಂಟಿಕ್ ಇದ್ದಾಗ. ಇವಾಗ ಕೂಡ ಏನಂತಂದ್ ಹೇಳಿದ್ರೆ ಏನೂ ಆಗಿರಂಗಿಲ್ಲ. ಅದಾದ ನಂತರ 1853 ಟೈಮಲ್ಲಿ ಯಾರು ಇರ್ತಾರಂದ್ರ ಲಾರ್ಡ್ ಡೌಲ್ ಹೌಸಿ ಇರ್ತಾನ್ರಿ. ಲಾರ್ಡ್ ಡೌಲ್ ಹೌಸಿ ಕರೆಕ್ಟ್ ಆ ಟೈಮಲ್ಲಿ ಅವ್ನ್ ದತ್ತು ಮಕ್ಕಳೇ ಹಕ್ಕಿಲ್ಲ ಅದು ಇದು ತಗೊಂಬಂದಿರ್ತಾನ. ಆ ಚಾರ್ಟರ್ ಕಾಯ್ದೆಲ್ಲೂ ಕೂಡ ಏನು ಚೇಂಜಸ್ ಆಗಂಗಿಲ್ಲ. ಈ ಚೇಂಜಸ್ ಆಗತ್ ನೋಡ್ರಿ, ಇಲ್ಲಿ ಬಹಳ ಚೇಂಜಸ್ ಆಗತ್ತ. ಇವು 3 ಆಪ್ಷನ್ ನಾವು ತೆಗೆದು ಹಾಕಿದ್ವಿ. ನಮ್ಗೆ ಕರೆಕ್ಟ್ ಆಗಿ 100% ಇರೋ ಒಂದು ಆಪ್ಷನ್ ಸಿಕ್ತು. 1858 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ನಮ್ಮ ಭಾರತ ದೇಶ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟು ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ರಿಟಿಷ್ ಆಳ್ವಿಕೆಗೆ. ಇಲ್ಲಿ ಏನೇನಾಗತ್ತ ಸರ್, ಗವರ್ನರ್. ಸೊ ಭಾರತದ ಗವರ್ನರ್ ಜನರಲ್ ಅಂತ ಏನ್ ಕರಿತಿದ್ವಲ್ಲ, ಅವ್ರನ್ನ ವೈಸ್ ರಾಯ್ ಅಂತ ಕರಿಯಕ್ ಸ್ಟಾರ್ಟ್ ಮಾಡಿದ್ರು. ಮೊದಲ ವೈಸ್ ರಾಯ್ ಯಾರು ಅಂತಂದ್ ಹೇಳಿ ಹಂಗ ಮೆಸೇಜ್ ಹಾಕ್ರಿ, ಕಮೆಂಟ್ ಹಾಕ್ರಿ. ಅದಾದ ನಂತರ ಈ ಟೈಮ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ತೆಗೆದು ಹಾಕ್ತಾರ. ಆಮೇಲೆ ರಾಣಿ ಇದ್ದವಳು ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶವನ್ನ ಆಳಕ್ ಸ್ಟಾರ್ಟ್ ಮಾಡ್ತಾಳೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಅಷ್ಟೇ ನೆನ್ಪಿಟ್ಕೊಟ್ರೆ ಉಳಿದ್ ಮತ್ ನಾವು ನೋಡ್ಕೊಳ್ಳೋಣ. ಸೆಕೆಂಡ್ ಕ್ವಶನ್ ನೋಡ್ರಿ, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಮ್ಯಾಚ್ ರೆಫ್ರಿ ICC T20 ವರ್ಲ್ಡ್ ಕಪ್ 2021 ಅಲ್ಲಿ? ನೋಡ್ರಿ, ಹೂ ವಾಸ್ ದ ಇಂಡಿಯನ್ ಮ್ಯಾಚ್ ರೆಫ್ರಿ ICC T20 ವರ್ಲ್ಡ್ ಕಪ್ ನಡೆದಾಗ 2021ರಲ್ಲಿ. ಈಗ ನಮ್ಗೆ ಇದನ್ನೆಲ್ಲ ಹೆಸರು ನೋಡಿದಾಗ ICC T20 2021ರಲ್ಲಿ ನಡೆದಂತಹ ಪಂದ್ಯಾವಳಿಯಲ್ಲಿ ಭಾರತದ ರೆಫ್ರಿ ಯಾರಾಗಿದ್ರು ಅಂತ ಕ್ವಶನ್ ಅನ್ನ ಕೇಳಿದಾರೆ. ರಾಹುಲ್ ದ್ರಾವಿಡ್ ಯಾವಾಗಾದ್ರೂ ರೆಫ್ರಿ ಆಗಿದ್ ನೋಡಿರನ್ರ? ಕೇಳಿರಲ್ಲ ಸರ್. ರಾಹುಲ್ ದ್ರಾವಿಡ್ ಹೆಂಗ್ ಆಗ್ತಾರ್ರಿ? ರಾಹುಲ್ ದ್ರಾವಿಡ್ ಏನಂತಂದ್ ಹೇಳಿದ್ರೆ ಕೋಚ್ ಆಗಿದಾರೆ, ಅದನ್ನ ನಾವು ಒಪ್ಕೋಬಹುದು. ರಾಹುಲ್ ದ್ರಾವಿಡ್ ಅಂತವ್ರನ್ನ ರೆಫ್ರಿ ತೆಗೆದು ಹಾಕ್ತೇವಿಲ್ಲ ಇದನ್ನ. ಈ ಆಪ್ಷನ್ ನ ತೆಗೆದು ಹಾಕಿದ್ವಿ. ಸುನಿಲ್ ಗವಾಸ್ಕರ್ ರೀ ಸರ್, ಅವರು ಫೇಮಸ್ ಬ್ಯಾಟ್ಸ್ಮನ್ ರೀ ಹಿಂದಿನ ಕಾಲದಾಗ. ಅವ್ರ ಹೆಂಗ್ ರೆಫ್ರಿ ಆಗ್ತಾರ್ರಿ? ಕಮೆಂಟ್ರಿ ಮಾಡ್ತಾರ ಅಷ್ಟ, ಅದ್ ನಮ್ಗೆ ಗೊತ್ತೈತಿ. ಕರೆಕ್ಟಾ? ಅದಕ್ಕೆ ತೆಗೆದು ಹಾಕ್ತಾರೆ. ಇವು ಎರಡು ಬರಂಗಿಲ್ಲ. ವೆಂಕಟೇಶ್ ಪ್ರಸಾದ ಮತ್ತೆ ಜಾವಗಲ್ ಶ್ರೀನಾಥ, ಇವು ಎರಡು ಆಪ್ಷನ್ಸ್ ಗಳು ಸ್ವಲ್ಪ ಕನ್ಫ್ಯೂಸ್ ಆಯ್ತಾ. ಬಟ್ ಆದ್ರೂ ಕೂಡ A ಮತ್ತು D ಆಪ್ಷನ್ ಅಲ್ಲಿ ಜಾಸ್ತಿ ಯಾವ್ದು ಕರೆಕ್ಟ್ ಆಗುತ್ತೆ ಅನ್ನೋದು ನಾನು ಲಾಸ್ಟ್ ಕೇಳ್ತೀನಿ. ಮೊದಲು ಎಲಿಮಿನೇಷನ್ ಮೆಥಡ್ ಕಲೀರಿ, ಆಮೇಲೆ ನೋಡಕ್ ಬರುತ್ತೆ. ಸೊ ಅದಾದ ನಂತರ ಇವನ್ ವೆಂಕಟೇಶ್ ಪ್ರಸಾದ್ ಕೂಡ ಏನಂತಂದ್ ಹೇಳಿದ್ರೆ ಅಷ್ಟೊಂದು ಇವಾಗ ನ್ಯೂಸ್ ಅಲ್ಲಿ ಇಲ್ಲ. ಬಟ್ ಜಾವಗಲ್ ಶ್ರೀನಾಥ್ ಅವ್ರ ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದ ರೆಫ್ರಿ ಆಗಿದ್ರು, ಭಾರತೀಯ ಪಂದ್ಯದ ರೆಫ್ರಿ ಆಗಿದ್ರು. ಯಾವಾಗಂದ್ರೆ 2021 ವರ್ಲ್ಡ್ ಕಪ್ ಒಳಗಡೆ. ಕ್ಲಿಯರ್? ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಇಂದ ನಾವು ಸ್ವಲ್ಪ ಓದಿದ್ರೆ ಸಾಕು.
ಆರಾಮಾಗಿ ಏನಂದ್ರ ಈಗ ಹೆಂಗಂದ್ರ ಸರ್ ನಾವೆಲ್ಲ ಓದಿವ್ರಿ ಒಂದ್ 18 ಬರ್ತಾವ್ರಿ 17 ಬರ್ತಾವ್ರಿ ಮಾರ್ಕ್ಸ್ ಅಂತ ಹೇಳ್ತಾರಲ್ಲ, ಇನ್ನೊಂದ್ ಸ್ವಲ್ಪ ನೀವೆಲ್ಲಾದ್ರೂ ಎಲಿಮಿನೇಷನ್ ಮೆಥಡ್ ಮಾಡ್ರಂದ್ರೆ 25ಕ್ಕೆ 25 ಕ್ವಶನ್ಸ್ ಗಳನ್ನ ಕರೆಕ್ಟ್ ಹಾಕ್ಬಹುದು. ಇದನ್ನೆಲ್ಲ ನಾವು UPSC ಪ್ರಿಲಿಮ್ಸ್ ಅದಾದ್ನ ಎದಕ್ ಬರೀತ್ನಾಗ ನಾವು ಯೂಸ್ ಮಾಡ್ತಿದ್ದ, ಅವುಗಳನ್ನ ನಾನು ಹೇಳ್ಕೊಡ್ತಿದ್ದೀನಿ ಅಷ್ಟ. ಎಲ್ರಿಗೂ ಶೇರ್ ಮಾಡ್ರಿ. ಇಂಥದ್ದು ಬಾಳ ಹೇಳ್ಕೊಡ್ನು, ಇನ್ನು ಇಂಗ್ಲಿಷ್ನಾಗ ಹೇಳ್ಕೊಂಡ್ರು, ಇಂಗ್ಲಿಷ್ನಾಗ ಬಾಳ್ ಕೆಟ್ಟ ಹೇಳ್ಕೊಡ್ನು. ನೋಡ್ರಿ ನೆಕ್ಸ್ಟ್, ಸಾಮಾನ್ಯವಾಗಿ ಡೆಫಿಸಿಟ್ ಅಂತಂದ್ ಹೇಳಿ ಬರತ್ತ, ಕೊರತೆ ಅಂತಂದ್ ಹೇಳಿ ಬರುತ್ತೆ. ಇದ್ರ ಪರಿಕಲ್ಪನೆಯನ್ನ ಏನಂತ ಕರೀತಾರ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ಸಂಗ್ರಹ ಸ್ಟಾಕ್ ಅಂತಂದ್ ಹೇಳ್ತೀವಿ ಡೆಫಿಸಿಟ್ ಅಂತಂದ್ ಹೇಳಿದ್ರ. ಇಲ್ಲಿ ನೋಡ್ರಿ, ನಾನು ಫಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಕಾನ್ಸೆಪ್ಟ್ ನ ಹೇಳ್ತೇನೆ, ಡೆಫಿಸಿಟ್ ಅಂದ್ರೆ ಏನು ಅಂತಂದ್ ಹೇಳಿ. ಈಗ ನಿಮ್ಮ ಮನಿ ಇರ್ತೈತಿ, ಈಗ ನಿಮ್ ಮನಿ ಇರತ್ತ, ಈಗ ನಿಮ್ ಮನಿ ಒಳಗಡೆ ನಿಮ್ ಮನಿ ಒಳಗೆ ತಗೋಣ, ನೀವ ತಗೋಣ. ಈ ಮನ್ಯಾಗ ಏನಪ್ಪಾ ಅಂತಂದ್ ಹೇಳಿದ್ರ ನೀವ್ ಅದೇರಿ, ನೀವೇನ್ ಮಾಡತ್ತೀರಪ್ಪಾ ಅಂತಂದ್ ಹೇಳಿದ್ರ ಆದಾಯ ಮಾಡಾಕತ್ತೀರಿ. ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರ ಆದಾಯ ಐತೆ ನಿಂದ, ತಿಂಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರ 10,000 ರೂಪಾಯಿ ಪೇಮೆಂಟ್ ಐತೆ, ನಿಂಗೆ ಆದಾಯ ಬರೈತೆ. ಬಟ್ ಅದ್ರ ನಿಂದೇನು ಮಜಾ, ನೀ ಹಂಗಿರಂಗಿಲ್ಲ. ನೀ ಮಜಾ 10,000 ಇಲ್ದಾಗ ನೀ ಜೀವನ ನಡೆಸಂಗಿಲ್ಲ. ನೀ ಮತ್ತೇನ್ ಮಾಡ್ತಿ, ಅದನ್ನ ಖರ್ಚು ಮಾಡ್ತಿ, ನಿಮ್ಮಪ್ಪ ನಿಮ್ಮವ್ವ ಕೊಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನಿಂಗೆ ಕುಡಿಯಾಕ್ ಬೇಕು, ಇದು ಮಜಾ ಮಾಡಕ್ ಬೇಕು, ಅದಾದ ನಂತರ ಎಲ್ಲೆಲ್ಲೋ ಹೋಗಾಕ್ ಬೇಕು, ತಿರುಗಾಡಕ್ ಬೇಕು ಅಂತಂದ್ ಹೇಳ್ಬಿಟ್ಟು ನೀ ಏನ್ ಮಾಡ್ತಿ ಅಂತಂದ್ ಹೇಳಿದ್ರೆ 20,000 ರೂಪಾಯಿ ಖರ್ಚು ಮಾಡ್ತಿ ತಿಂಗಳಿಗೆ. 20,000 ರೂಪಾಯಿ ಖರ್ಚು ಮಾಡ್ತಿ ಅಂದ್ರ, ಈಗ ಒಂದು ಫ್ಯಾಮಿಲಿದಾಗಿರ್ಬೋದು ಅಥವಾ ಒಬ್ಬ ಮನುಷ್ಯನ್ದಾಗಿರ್ಬೋದು, ಆದಾಯದಕ್ಕಿಂತ ಖರ್ಚು ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ಅಲ್ಲಿ ಏನಾಗತ್ತಂದ್ರ ಕೊರತೆ ಉಂಟಾಗತ್ತ, ಲಾಸ್ ಏನು ಕೊರತೆ ಉಂಟಾಗತ್ತಲ್ಲ, ಜಾಸ್ತಿ ಏನಪ್ಪಾ ಅಂತಂದ್ರೆ ಸಾಲ ಹಾಕೋತ್ ಹೋಗುತ್ತ. ಸೊ ಇಂತಹ ಒಂದು ವ್ಯವಸ್ಥೆಯನ್ನ ನಾವೇನಂತ, ಇಂತಹ ಒಂದು ಪರಿಸ್ಥಿತಿಯನ್ನ ಅಂತಂದ್ ಹೇಳ್ಬೋದು. ಇಂತಹ ಒಂದು ಪರಿಸ್ಥಿತಿಯನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಕೊರತೆ ಅಂತ ಕರಿತೀವಿ, ಡೆಪಿಸಿಟ್ ಅಂತ ಕರಿತೀವಿ. ನಾನು ಸಿಂಪಲ್ ಆಗಿ ಹೇಳಿದ್ನಿ, ಆದಾಯದಕ್ಕಿಂತ ಖರ್ಚು ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರ ಇದನ್ನ ನಾವು ಡೆಪಿಸಿಟ್ ಅಂತ ಕರಿತೀವಿ. ಎಕನಾಮಿಕ್ಸ್ ಒಳಗಡೆ ಆದಾಯದಕ್ಕಿಂತ, ಇನ್ಕಮ್ಗಿಂತ ಏನಪ್ಪಾ ಅಂತಂದ್ ಹೇಳಿದ್ರ ಎಕ್ಸ್ಪೆನ್ಸ್ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ಡೆಫಿಸಿಟ್ ಅಥವಾ ಕೊರತೆ ಅಂತಂದ್ ಹೇಳ್ತೀವಿ. ಇದು ಒಂದು. ಅದಾದ ನಂತರ ಸರಿ, ಇವಾಗ ನಮ್ಮ ರಾಜ್ಯವನ್ನ ತಗೊಳ್ಳೋಣ. ಈ ನಮ್ಮ ರಾಜ್ಯದ ಆದಾಯದಕ್ಕಿಂತ ನಮ್ಮ ರಾಜ್ಯದಲ್ಲಿ ಆಗೋ ಖರ್ಚು ಎಲ್ಲಾದ್ರೂ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ, ಅದನ್ನು ಡೆಫಿಸಿಟ್ ಅಂತ ಕರಿತೀವಿ. ಬಟ್ ಅದ್ರ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಕೇಳಿಸ್ಕೊಂಡ್ರೆ ಇದು ಗೊತ್ತೈತಿ ನಿಮ್ಗ, ಫಿಸ್ಕಲ್ ಡೆಫಿಸಿಟ್ ಅಂತ ಏನೋ ಕರಿತಿರಲ್ಲ. ಸೊ ಅದ್ರದ್ದು ಡೆಫಿನೇಷನ್ ಇದು, ಒಂದು ರಾಜ್ಯದ ಅಥವಾ ಒಂದು ದೇಶದ ಆದಾಯದಕ್ಕಿಂತ, ಇನ್ಕಮ್ಗಿಂತ ಖರ್ಚು ಎಲ್ಲಾದ್ರೂ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಎಲ್ಲ ನಿಮಗೂ ಡೆಫಿನೇಷನ್ ಗೊತ್ತದಲ್ವಾ. ಸೊ ಹಿಂಗಾಯ್ತು ಅಂತಂದ್ ಹೇಳಿದ್ರೆ ಇವಾಗ ಆದಾಯ, ಅದಾದ ನಂತರ ನೆಕ್ಸ್ಟ್ ಖರ್ಚು, ಹಣದ ವ್ಯವಹಾರ ನಡೀತಾ ಇರ್ತಾ, ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ, ಸೊ ಇವೆಲ್ಲ ಏನು ಕರೆಯಂಗಿಲ್ಲ, ಸರ್ಪ್ಲಸ್, ಮಾರ್ಜಿನ್, ಸ್ಟಾಕ್ ಅಂತ ಕರೆಯಂಗಿಲ್ಲ, ಫ್ಲೋ ಅಂತ ಕರಿತೀವಿ. ಏನಂತ ಕರಿತೀವಿ, ಫ್ಲೋ ಕಾನ್ಸೆಪ್ಟ್ ಅಂತಂದ್ ಹೇಳ್ತೀವಿ. ಹಣದ ಫ್ಲೋ ಆಗ್ತಿರತ್ತಲ್ಲ, ಹರಿವು ಆಗ್ತಿರತ್ತಲ್ಲ, ಹೆಚ್ಚಾಗೋದು, ಕಮ್ಮಿ ಆಗೋದು, ಕೊರತೆ ಉಂಟಾಗೋದು. ಸೊ ಅಲ್ಲಿ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಈ ಕಾನ್ಸೆಪ್ಟ್ ಯಾರಿಗ್ ಗೊತ್ತಿರುತ್ತೆ ಇಲ್ಲಿ ನಾವು ಎಲಿಮಿನೇಷನ್ ಮಾಡ್ಬೋದು. ಬಟ್ ಅದ್ರ ನಮ್ಮ ಹುಡುಗರಿಗೆ ಇದು ಕಾನ್ಸೆಪ್ಟ್ ಗೊತ್ತಿಲ್ಲ, ಇವಾಗ ಗೊತ್ತಾತಿಲ್ಲ. ಸೊ ಡೆಫಿಸಿಟ್ ಬಗ್ಗೆನೂ ಗೊತ್ತಾಯ್ತು, ಫಿಸಿಕಲ್ ಡೆಫಿಸಿಟ್ ಬಗ್ಗೆನೂ ಗೊತ್ತಾಯ್ತು, ಈಸಿಯಾಗಿ ಸಿಂಪಲ್ ಆಗಿ. ಇದನ್ ಬಿಟ್ಟು ಬೇರೆ ಚೆನ್ನಾಗಿರುವಂತ ಡೆಫಿನೇಷನ್ ಯಾರು ಕೊಡಂಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪೋರ್ಚುಗೀಸರ ವಿರುದ್ಧ ಮರಾಠ ಯೋಧರ ವಿಜಯವನ್ನ ಆಚರಿಸಲು ಗೋವಾದ ಯಾವ ನೃತ್ಯವನ್ನ ಪ್ರದರ್ಶಿಸಲಾಗತ್ತ ಅಂತಂದೇಳಿ. ನೋಡ್ರಪ್ಪ, ಹೆಂಗಪ್ಪಾ ಅಂತಂದ್ ಹೇಳಿದ್ರ ಹಿಂದಿನ ಕಾಲದಲ್ಲಿ ಅಂತಲ್ಲ, ಪೋರ್ಚುಗೀಸರು ಬಂದಾಗ ರೀಸೆಂಟ್ ಆಗಿ ಏನಂತಂದ್ ಹೇಳಿದ್ರ ಗೋವಾದ ರಾಜಧಾನಿ ನಿಮ್ಗೆ ಗೊತ್ತೈತೆ ಪಣಜಿ. ಈ ಗೋವಾದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಲಾಸ್ಟ್ ಹೋದಾರ ಅವರಲ್ಲ, 1961ರಲ್ಲಿ ಹೋಗ್ತಾರ ಪೋರ್ಚುಗೀಸರು. ಅಲ್ಲಿವರೆಗೂ ಹೋಗಂಗಿಲ್ಲ. ಆಪರೇಷನ್ ವಿಜಯ್ ಅಂತಂದ್ ಕರಿತೀವಿ ಅದನ್ನ. ಆಪರೇಷನ್ ವಿಜಯ್ ಮಾಡಿ ನಾವು ಕಳಿಸ್ಬಿಡ್ತಾವ ಅವ್ರನ್ನ, ಪೋರ್ಚುಗೀಸರ್ನ. ಫಸ್ಟ್ ಬಂದವ್ರು ಅವ್ರೆ. ಯಾವಾಗ ಬರ್ತಾರ, 1498ರಲ್ಲಿ ಫಸ್ಟ್ ಎಲ್ಲಿ ಬರ್ತಾರ ಅಂದ್ರೆ ಕೇರಳದ ಕ್ಯಾಲಿಕಟ್ಗೆ ಬರ್ತಾರ. ಯಾರು, ವಾಸ್ಕೋಡಿ ಗಾಮಾ. ಅವನೇನಪ್ಪಾ ಅಂತ ಕೇರಳ ಕ್ಯಾಲಿಕಟ್ಗೆ ಬರ್ತಾನ. ಫಸ್ಟ್ ಬಂದವರು ಅವ್ರು, ಲಾಸ್ಟ್ ಹೋದವ್ರು ಅವ್ರು. ಈ ಕಾನ್ಸೆಪ್ಟ್ ನಿಮ್ಗೆ ನೆನ್ಪಿರ್ಲಿ. ಈ ಈ ಗೋವಾದಲ್ಲಿ ಎಲ್ಲಾ ಕಡೆ ಬಿಟ್ಟು ಹೋಗಿರ್ತಾರ. ಬಟ್ ಆದ್ರೆ ಈ ಗೋವಾವನ್ನ ಪೋರ್ಚುಗೀಸರು ಕಂಪ್ಲೀಟ್ ಆಗಿ ವಶಪಡಿಸ್ಕೊಂತಾರ. ಮರಾಠರೆಲ್ಲ ಇದ್ದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಮರಾಠರು ಪೋರ್ಚುಗೀಸರ ಮೇಲೆ ದಾಳಿ ಮಾಡ್ತಾರ. ಮರಾಠರ ಯೋಧರು ಏನಪ್ಪಾ ಅಂತ ಪೋರ್ಚುಗೀಸರು ದಾಳಿ ಮಾಡಿ ಪೋರ್ಚುಗೀಸರ ಜೊತೆ ಏನಪ್ಪಾ ಅಂತಂದ್ ಹೇಳಿದ್ರೆ ಯುದ್ಧ ಮಾಡಿ ಗೆಲ್ತಾರ. ಆ ಸವಿ ನೆನಪಿಗೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರ ಕೊಂಕಣ ಅಂತ ಕರಿತೀವಲ್ಲ, ಕೊಂಕಣಿ ಭಾಷೆ ಎಲ್ಲ, ಮರಾಠ ಕೊಂಕಣಿ ಎಲ್ಲ ಸೇಮ್ ಅಲ್ಲೇ ಬರುತ್ತದು. ಸೊ ಮರಾಠರು ದಾಳಿ ಮಾಡಿ ಗೋವನ್ನ ಅಂದ್ರೆ ಆಲ್ಮೋಸ್ಟ್ ಸೋಲಿಸ್ತಾರ ಪೋರ್ಚುಗೀಸರ್ನ. ಸೊ ಅದ್ರ ಸವಿ ನೆನಪಿಗೋಸ್ಕರ ಒಂದು ಡ್ಯಾನ್ಸ್ ಸ್ಟಾರ್ಟ್ ಆಗತ್ತ ಅವಾಗ. ಸೊ ಅದೇನಂತ, ಪೋರ್ಚುಗೀಸರು ಇವ್ರು ಬಂದಿರ್ತಾರ, ಮರಾಠರು ಬಂದಿರ್ತಾರ ದಾಳಿ ಮಾಡಕ್, ಕುದುರೆ ಮೇಲೆ ಬಂದಿರ್ತಾರಲ್ಲ, ಕುದುರೆ ಮೇಲೆ ಕುತ್ಕೊಂಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಅದೇ ಒಂದು ಡ್ಯಾನ್ಸ್ ಯಾವ್ದು ಅಂತಂದ್ ಹೇಳಿದ್ರೆ ಗೋಡಾ ಮುಡ್ನಿ ಅಂತ ಕರಿತೀವಿ. ಇದು ಗೊಫ್ ಆಗಿರ್ಬೋದು, ಮೆರುಲೆಮ್ ಆಗಿರ್ಬೋದು, ಜಮ್ಮಾಡು ಆಗಿರ್ಬೋದು, ಇವು ಕೂಡ ಡ್ಯಾನ್ಸಸ್ ಗಳೇ. ಇವುಗಳನ್ನ ನಾವು ಫೋಕ್ ಡ್ಯಾನ್ಸಸ್ ಅಂತ ಕರಿತೀವಿ. ಗೋವಾದೇನಪ್ಪಾ ಅಂತಂದ್ರೆ ಫೋಕ್ ಡ್ಯಾನ್ಸಸ್ ಅಂತ ಕರಿತೀವಿ. ಬಟ್ ಅದ್ರ ವಿಜಯದ ಡ್ಯಾನ್ಸ್ ಅಂತಂದ್ ಹೇಳ್ತಾವಲ್ಲ, ವಿಕ್ಟರಿ ಡ್ಯಾನ್ಸ್ ಅಂತಂದ್ ಹೇಳ್ತೀವಿ, ವಿಕ್ಟರಿ ಡ್ಯಾನ್ಸ್. ಅದ್ ಯಾವ್ದಂತಂದ್ ಹೇಳಿದ್ರೆ ಗೋಡಾ ಮುಡ್ನಿ ಅಂತಂದ್ ಹೇಳ್ತೀವಿ. ಇವಾಗೂ ಕೂಡ ಆಚರಣೆ ಮಾಡ್ತಾರ ಅದನ್ನ, ಕುದುರೆ ಮೇಲೆ ಇದು ಮಾಡ್ಕೊಂಡು.
ಸೊ ಇವಾಗ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ, ನೋಡ್ಕೋಬೇಕು ನೀವು ಅದನ್ನ. ಯಾರಾದ್ರೂ ಡ್ಯಾನ್ಸಿಸ್ ಅಂತಂದ್ ಹೇಳ್ಬಿಟ್ಟು ನನ್ನ ವಿಡಿಯೋಸ್ ಗಳನ್ನ ನೋಡಿದ್ರೆ, ಆ ಗ್ರೂಪ್ ಅಲ್ಲಿ ಡ್ಯಾನ್ಸಿಸ್ ಅಂತ ಬಂದಿದ್ರೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಇದ್ರ ಬಗ್ಗೆ ನಾನು ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ, ಭಾರತದಲ್ಲಿ ಬ್ರಾಡ್ ಗೇಜ್ ರೈಲ್ವೆದ ಅಂದಾಜು ಅಗಲ ಎಷ್ಟು ಅಂತಂದ್ ಕೇಳಿದಾರೆ. ಈಗ ಹೇಳ್ತೀನಿ ನೋಡ್ರಿ, ಇವಾಗ ಹೆಂಗಂತಂದ್ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಗೇಜ್ ಅಂತಂದ್ ಹೇಳ್ತೀವಿ, ಅದ್ ಎಷ್ಟಿರುತ್ತೆ ಅಂದ್ರೆ 1 ಮೀಟರ್ ಇರುತ್ತೆ. ಸೊ 2 ಹಳಿಗಳು ಇರ್ತಾವಲ್ಲ, ಈ ಹಳಿಗಳ ನಡುವಿನ ಅಗಲ ಅಥವಾ ವಿಡ್ತ್ ಎಷ್ಟಿರುತ್ತಪ್ಪ ಅಂತಂದ್ ಹೇಳಿದ್ರೆ 1 ಮೀಟರ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಬ್ರಾಡ್ ಗೇಜ್ ಗಳನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಇವಾಗ ಅದಿರುಗಳನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗಿರುತ್ತೆ, ತುಂಬಾ ವೇಟ್ ಅನ್ನ ಹೊತ್ಕೊಂಡು ಹೋಗ್ಬೇಕಾಗಿರುತ್ತಲ್ಲ, ಸೊ ಅಂತ ಪ್ಲೇಸಸ್ ಗಳಲ್ಲಿ ಬ್ರಾಡ್ ಗೇಜ್ ಗಳನ್ನ ಯೂಸ್ ಮಾಡ್ತಾರೆ. ಅದು 1.6 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? 1.6 ಮೀಟರ್. ನಿಮ್ಗೆ ಟೈಪ್ಸ್ ಆಫ್ ಗೇಜಸ್ ಗಳೆಲ್ಲ ಗೊತ್ತಿತ್ತು ಅಂತಂದ್ ಹೇಳಿದ್ರೆ, ಟೈಪ್ಸ್ ಆಫ್ ಗೇಜಸ್ ಎಲ್ಲ ಗೊತ್ತಿತ್ತು ಅಂದ್ರೆ ನ್ಯಾರೋ ಗೇಜ್ ಅಂತಂದ್ ಹೇಳಿ ಬರುತ್ತೆ. ನ್ಯಾರೋ ಗೇಜ್ ಎಷ್ಟು ಅಂತಂದ್ ಹೇಳ್ಬಿಟ್ಟು ಅಗಲ ಎಷ್ಟು ಅಂತಂದ್ ಹೇಳಿ ನಂಗೆ ಕಮೆಂಟ್ ಹಾಕ್ರಿ. ನಿಮ್ಗೆ ಅದೆಲ್ಲಾದ್ರೂ 3 ಟೈಪ್ಸ್ ಗಳನ್ನ ನಿಮ್ಗೆ ನೋಡ್ಕೊಂಡಿದ್ರಿ ಅಂತಂದ್ ಹೇಳಿದ್ರೆ 1.3 ಮತ್ತು 1.2 ಈ 2 ಆಪ್ಷನ್ಸ್ ಗಳನ್ನ ನಾವೆಲ್ಲೂ ಕೇಳೇ ಇಲ್ಲ. ಅದನ್ನ ಎರಡೂ ಏನಪ್ಪಾ ಅಂತಂದ್ ತೆಗೆದಾಕ್ಬಹುದು. ಸೊ 1 ಮೀಟರ್ ಯಾವಾಗ್ಲೂ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಇದನ್ನು ತೆಗೆದಾಕ್ಬಹುದು. ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಈಸಿಯಾಗಿ ಕರೆಕ್ಟ್ ಆಗುತ್ತೆ. ಎಲಿಮಿನೇಷನ್ ಮೆಥಡ್. ನಾವ್ ಇದನ್ನೆಲ್ಲಾದ್ರೂ ಪುಸ್ತಕದಾಗ ಓದಿದ್ರ ಗೇಜಸ್ ಗಳು ಬಂದ 1.3 1.2 ಎಲ್ಲಾದ್ರೂ ಬಂದಾವ್? ಇಲ್ಲ. 1.676 ಅಂತಂದ್ ಬಂದೈತಿ, 1 ಅಂತ ಬಂದೈತೆ, ಸಮಥಿಂಗ್ ನಾನು ಕ್ವಶನ್ ಕೇಳೋಣ, ಅದು ಬಂದೈತೆ. ಇವನ್ ಬಿಟ್ಟು ಬೇರೆ ಬಂದಿಲ್ಲ. ಇನ್ನೊಂದ್ಸರಿ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ತಲೆ ಕೂತ್ ಬಿಡತ್ತ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪ್ರಪಂಚದ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಯಾವ್ದು ಇವಾಗ? ನಾವದು ನಮ್ ಕರ್ನಾಟಕದಾಗ ಐತೆ. ಸುಮ್ ಒಂದ್ ಸ್ವಲ್ಪ ಕಣ್ಣಾಡ್ಸ್ರಿ ಯಾವ್ದಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೋ ಕೇಳಿದಾರೆ ಇಲ್ಲಿ ನೋಡ್ರಿ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ, ಒಂದು ಕರಾವಳಿ ಪ್ರದೇಶವು ಸಮುದ್ರದ ನೀರಿನಿಂದ ತುಂಬಿ ಹತ್ತಿರದ ಪ್ರದೇಶದಲ್ಲಿ ಭಾರಿ ಉಪ್ಪಿನ ನಿಕ್ಷೇಪಗಳಿದೆ. ಯಾಕಂದ್ರೆ ಕರಾವಳಿ ಪ್ರದೇಶದಾಗ ಉಪ್ಪಿನ ನಿಕ್ಷೇಪಗಳು ಇದ್ದೇ ಇರ್ತಾವ. ಕೆಲವು ದಿನಗಳ ನಂತರ ಅನೇಕ ಸಸ್ಯಗಳು ಸತ್ತಿರುವುದು ಕಂಡು ಬರುತ್ತೆ. ಅಲ್ಲೇನ್ ಕೋಸ್ಟಲ್ ಏರಿಯಾ ಇರುತ್ತಲ್ಲ, ಅಲ್ಲಿ ಸಸ್ಯಗಳೆಲ್ಲ ಸತ್ತೋಗಿರ್ತಾವ ಅಂತಂದ್ ಹೇಳಿದಾರೆ. ಈ ಹೇಳಿಕೆಗೆ ಆಧಾರದ ಮೇಲೆ ಅವುಗಳ ಸಾವಿಗೆ ಕಾರಣ ಏನು ಅಂತಂದ್ ಹೇಳಿ ಹುಡುಕ್ಬೇಕು. ಆಪ್ಷನ್ ಎ ಏನ್ ಕೊಟ್ಟಿದ್ದಾನೆ? ಸಮುದ್ರದ ನೀರಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಂದ ಸೋಂಕು ತಗಲಿ ಸತ್ತೋಗ್ತಾವ ಅಂತಂದೇಳಿ. ಇದೆರದಾದ್ರೂ ನೀವು ನಂಬ್ತಾರ? ಸಮುದ್ರದ ನೀರಾಗಿರ್ಬೋದು, ನಾರ್ಮಲ್ ನೀರ್ ಹಾಸಿದ್ರೆ ಯಾರ ಏನಾರ ಸತ್ ಹೋಗ್ತಾವನೋ, ಅದು ಸೂಕ್ಷ್ಮಾಣುಗಳಿಂದ ಸಾಯಂಗಿಲ್ಲಲ್ಲ. ಸೊ ಆಪ್ಷನ್ ಎ ಅನ್ನ ನಾವು ತೆಗೆದಾಕ್ಬಹುದು. ಅದಾದ ನಂತರ ಆಪ್ಷನ್ ಬಿ, ಸೂರ್ಯನ ಬೆಳಕು ಇಲ್ಲದ ಕಾರಣ. ಕೋಸ್ಟಲ್ ಏರಿಯಾದಲ್ಲಿ ಸೂರ್ಯನ ಬೆಳಕಿರಂಗಿಲ್ಲನ್ರೋ, ನೀವು ಸೂರ್ಯನ ನೋಡಕ್ ಹೋಗ್ತಿರ್ಲಿಲ್ಲ ಕೋಸ್ಟಲ್ ರೀಸನ್ಕ್. ಸೊ ಅದೇಂಗಾಗತ್ತ? ಸೊ ಆಪ್ಷನ್ ಬಿನು ಕೂಡ ಏನಂತಂದ್ ಹೇಳಿದ್ರೆ ನಾವು ತೆಗೆದ್ ಹಾಕ್ಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ 2 ಆಪ್ಷನ್ ಉಳ್ದಾವ. ನಾವು ಯಾವ್ದು ನೋಡೋಣ? ಲಾಸ್ಟ್ ನೋಡೋಣ. ಯಾಕೋ ಇದು ಪ್ಲಾಸ್ಮೋಲೈಸಿಸ್ ಕಾರಣ ಅಂತಂದ್ ಹೇಳ್ದಾನ. ಇದ್ಯಾವ್ದು? ಸಸ್ಯ ಕೋಶಗಳಲ್ಲಿ ಪ್ಲಾಸ್ಮೋಲೈಸಿಸ್ ಕಾರಣ ಸಸ್ಯಗಳು ಸತ್ತು ಹೋಗುತ್ತಾವ. ಸಮುದ್ರದ ಜೀವಿಗಳಿಂದ ಸಸ್ಯಗಳನ್ನು ತಿನ್ನಲ್ಪಟ್ಟ ಕಾರಣ ಸಸ್ಯಗಳು ಸತ್ತು. ಸಮುದ್ರದ ಜೀವಿಗಳು ಅದ್ ಬರಂಗಿಲ್ಲಲ್ಲ. ಸಮುದ್ರ ಜೀವಿಗಳು ಅಷ್ಟೊಂದೇನ್ ತಿನ್ನಂಗಿಲ್ಲ, ಅವೆಲ್ಲ ಒಳಗಿರ್ತಾವು. ಸೊ ಆಪ್ಷನ್ ಡಿನು ಏನಪ್ಪಾ ಅಂತಂದ್ ಹೇಳಿ ನಾವು ತೆಗೆದು ಹಾಕ್ಬಹುದು. ಇಲ್ಲಿ ನೋಡ್ರಿ, ಪ್ಲಾಸ್ಮೋಲೈಸಿಸ್ ಅಂತಂದ್ ಹೇಳಿ ಏನೋ ಒಂದು ಸೈನ್ಸ್ ವರ್ಡ್ ಬಂದೈತೆ. ಸೊ ನೋಡ್ರಿ, ನಾವ್ ಏನು ಮಾಡ್ಲಿಲ್ಲ, ಇಲ್ಲಿ ಏನು ಓದ್ಲು ಇಲ್ಲ. ಜಸ್ಟ್ ಏನಂತಂದ್ ಹೇಳಿದ್ರೆ ಜನರಲ್ ಆಗಿ ಥಿಂಕ್ ಮಾಡಿದ್ವಿ, 3 ಆಪ್ಷನ್ ಅನ್ನ ತೆಗೆದು ಹಾಕಿದ್ವಿ. ಆಪ್ಷನ್ ಸಿ ಒಂದು ಉಳಿತು, ಅದು 100% ಕರೆಕ್ಟ್ ಆಯ್ತು. ಸೊ ಸಸ್ಯ ಕೋಶಗಳಲ್ಲಿ ಪ್ಲಾಸ್ಮೋಲೈಸಿಸ್ ಕಾರಣ ಏನಂತಂದ್ ಹೇಳಿದ್ರೆ ಸಸ್ಯಗಳು ಸತ್ತು ಹೋಗ್ತಾವೆ. ಈಗ ಹೆಂಗಾಗತ್ತೆ ಅಂತಂದ್ ಹೇಳಿದ್ರೆ, ಇವಾಗ ಸಸ್ಯ ಇರತ್ತೆ, ಸಸ್ಯಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಜೀವಕೋಶ ಇರುತ್ತೆ. ಸಸ್ಯಗಳಲ್ಲಿನ ಜೀವಕೋಶ, ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ದ್ರವ ಇರತ್ತ. ಬಟ್ ಅದ್ರ ಸುತ್ತಮುತ್ತ ಏನಂತಂದ್ ಹೇಳಿದ್ರೆ ಇಲ್ಲೆಲ್ಲ ಉಪ್ಪಿನ ನಿಕ್ಷೇಪಗಳು, ಉಪ್ಪಿನ ನೀರ್ ಕೂಡ್ಕೊಂಡಿರ್ತಿತ್ತಲ್ಲ. ಸೊ ಇದರಿಂದ ಎಲ್ಲಾ ನೀರ್ ಒಳಗಡೆ ಹೋಗ್ಬಿಟ್ಟು ಏನಂತಂದ್ ಹೇಳಿದ್ರೆ ಸಸ್ಯದ ಹೊರಗೂ ಕೂಡ ಏನಂತಂದ್ ಹೇಳಿದ್ರೆ ಉಪ್ಪಿನ ನೀರ್ ಇರುತ್ತೆ. ಈ ಉಪ್ಪಿನ ನೀರ್ ಇರೋದ್ರಿಂದ ಒಳಗಡೆ ನೀರೇನಪ್ಪಾ ಅಂತಂದ್ ಹೇಳಿದ್ರೆ ಹೊರಗಡೆ ಬರೋಕ್ ಸ್ಟಾರ್ಟ್ ಆಗತ್ತ. ಒಳಗಡೆ ನೀರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಹೊರಗಡೆ ಬರೋಕ್ ಸ್ಟಾರ್ಟ್ ಆಗತ್ತ. ಒಳಗಡೆ ಹಿಂಗ್ ಒಂಥರ ಏನಂತಂದ್ ಹೇಳಿದ್ರೆ ಫ್ಲೋ ಉಂಟಾಗ ಸ್ಟಾರ್ಟ್ ಆಗತ್ತೆ. ಅದು ಎಲ್ಲಿಂದ ಸ್ಟಾರ್ಟ್ ಆಗತ್ತ? ಕೋಶ ಪೊರೆಯಿಂದ ಸಿಂಪಲ್ ಆಗಿ ಹೇಳಕತ್ತ. ಈ ಎರಡರ ನಡುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಚೇಂಜ್ ಆಗಕ್ ಸ್ಟಾರ್ಟ್ ಆಗತ್ತೆ. ಇದರಿಂದ ಕೋಶಗಳೇನಂತಂದ್ ಹೇಳಿದ್ರೆ ಕುಂಗಿ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಶ್ರಿಂಕ್ ಆಗಿ ಏನಂತಂದ್ ಹೇಳಿದ್ರೆ ಸತ್ತು ಹೋಗಕ್ ಹಿಡಿತಾವ. ಈ ತರ ಎಲ್ಲಾ ಕೋಶಗಳು, ಎಲ್ಲಾ ಸೆಲ್ಸ್ ಏನಂತಂದ್ ಹೇಳಿದ್ರೆ ಸತ್ತು ಹೋಗಕ್ ಸ್ಟಾರ್ಟ್ ಆದವು ಅಂತಂದ್ ಹೇಳಿದ್ರೆ ಅಲ್ಲಿ ಯಾಕೆ ಜೀವ ಎದಕ್ ಉಳಿದೈತಿ? ಆ ಸಸ್ಯನು ಕೂಡ ಏನಪ್ಪಾ ಅಂತಂದ್ರೆ ಸತ್ತು ಹೋಗುತ್ತಾ. ಇದು ಪ್ಲಾಸ್ಮೋಲೈಸಿಸ್. ನನ್ ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡಾಕತ್ತಾನ. ಇನ್ನೊಂದು ಬರುತ್ತೆ, ಡ್ಯೂ ಟು ಪ್ಲಾಸ್ಮಾ ಮೆಂಬ್ರೇನ್. ಸೊ ಇಲ್ಲಿ ನೋಡ್ರಿ, ಪ್ಲಾಸ್ಮಾ ಮೆಂಬ್ರೇನ್ ಇಂದ ಏನಾಗತ್ತೆ ಅಂದ್ರ ಡ್ಯೂ ಟು ಡೆನ್ಸಿಟಿ ಡಿಫ್ರೆನ್ಸ್ ನೀರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫ್ಲೋ ಆಗತ್ತ. ಸೊ ಹೊರಗಡೆ ಲವಣತೆ ಜಾಸ್ತಿ ಇರುತ್ತೆ, ಒಳಗಡೆ ಲವಣತೆ ಇರಂಗಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಅರ್ಥ ಆಗ್ಲಿಲ್ಲ. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಷ್ಟ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತೀಯ ಸಂವಿಧಾನದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನವು ಭಾರತೀಯ ನಾಗರಿಕರಿಗೆ
ಡ್ಯಾಶ್ ವಯಸ್ಸಿನಿಂದ ಅನ್ವಯಿಸುತ್ತದೆ ಅಂತಂತ ಹೇಳ್ಬಿಟ್ಟು. ನೀವು ವೋಟಿಂಗ್ ಎಲ್ಲ ಯಾವಾಗ ಹಾಕಕ್ ಹೋಗ್ತೀರಿ? ಜನರಲ್ ಕ್ವಶನ್ ಇದು. ವೋಟಿಂಗ್ ಎಲ್ಲ ಯಾವಾಗ ಹಾಕಕ್ ಹೋಗ್ತೀರಿ? ಸರ್ ನಮ್ದು ಆಲ್ಮೋಸ್ಟ್ 18 ವರ್ಷ ಮುಗಿದ ತಕ್ಷಣ, ಸೆಕೆಂಡ್ PU ಮುಗಿದ ತಕ್ಷಣ ಅನ್ಕೊಂತೀನಿ ಆಲ್ಮೋಸ್ಟ್. ಸರ್ ಮೊದಲು ಏನಂತಂದ ಹೇಳಿದ್ರೆ 21 ವರ್ಷ ಇತ್ತು. ಇದನ್ನ ನೆನ್ಪಿಟ್ಕೊಟ್ರು, ಮೊದಲು 21 ವರ್ಷ ಇತ್ತು. ಅದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 18 ವರ್ಷ ತಗೊಂಡ್ ಬರ್ತಾರ. ಈ 22 ವರ್ಷ 17 ವರ್ಷ ಅನ್ನೋದು ನಾವು ಎಲ್ಲೂ ಕೇಳೇ ಇಲ್ಲ. ಈ ಎರಡು ಆಪ್ಷನ್ಸ್ ಗಳನ್ನ ನಾವು ತೆಗೆದು ಹಾಕ್ಬೋದು. ಇನ್ ಎರಡೇ ಎರಡು ನಾವು ಬುಕ್ಸ್ ನ ಕೇಳಿದೀವಿ, 18 ವರ್ಷ ಆಮೇಲೆ 21 ವರ್ಷ. ಕೆಲವು ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಆದ್ರೆ ನೀವು ನೋಡ್ಕೊಡ್ರಿ, ಯಾವಾಗ ವೋಟರ್ ಕಾರ್ಡ್ ಎಲ್ಲ ತೆಗೆಸ್ಕೊಂತೀರಿ, ಎಲ್ರು ಏನಂತಂದ ಹೇಳಿದ್ರೆ 18 ವರ್ಷಕ್ಕೆ ತೆಗೆಸ್ಕೊಂತೀರಿ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇನ್ನೊಂದು ಕ್ವಶನ್ ಏನ್ ಬರತ್ತ ಅಂತಂದ ಹೇಳಿದ್ರೆ, ವಯಸ್ಕ ಮತದಾನದ ಹಕ್ಕು ಏನೈತಲ್ಲ, ಈ ಹಕ್ಕನ್ನ ಏಜ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ 21 ವರ್ಷದಿಂದ 18ನೇ ವರ್ಷಕ್ಕ ಚೇಂಜ್ ಮಾಡ್ತಾರ. ಯಾವ ಅಮೆಂಡ್ಮೆಂಟ್ ಮುಖಾಂತರ ಮಾಡ್ತಾರ ಅನ್ನೋದನ್ನ ನೀವು ನನಗ ಕಮೆಂಟ್ ಅಲ್ಲಿ ಹಾಕ್ಬೇಕು. ಇಲ್ಲಿ ನೋಡ್ರು, ಉಳ್ದವ್ರನ್ನೆಲ್ಲ ಬಿಟ್ಬಿಡ್ರಿ, ಎಲ್ರು ಆನ್ಸರ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನನ್ ಜೊತೆ ಏನಂತಂದ ಹೇಳಿದ್ರೆ, ಎಲ್ರು ಎಷ್ಟು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀರಿ, ಎಷ್ಟು ನೀವು ಇನ್ವಾಲ್ವ್ ಆಗಿ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ, ಅಷ್ಟು ಅರ್ಥ ಹಾಕೋತ್ ಹೋಗುತ್ತ, ಅಷ್ಟು ಎಲಿಮಿನೇಷನ್ ಮೆಥಡ್ ನಿಮ್ಗೆ ಅರ್ಥ ಆಗತ್ತ. ಮೊದಲು ನೀವೇನಂತಂದ ಹೇಳಿದ್ರೆ, ನಾನು ಹೇಳೋದು ಇಷ್ಟಪಡ್ಬೇಕು, ಅವಾಗ ತಲೆ ಹೋಗುತ್ತೆ. ನೀವು ಇಷ್ಟಪಡೋಲ್ಲ ಸುಮ್ಮ ಕಲಿಯಾಕತ್ರಿ ಅಂತಂದ ಹೇಳಿದ್ರೆ ಆಗುದಿಲ್ಲ. ಇಲ್ಲಿ ಅದು ಬೆಸ್ಟ್ ಎಕ್ಸಾಂಪಲ್ ಐತ್ಲಾ. ಈಗ ಏನಂತಂದ ಹೇಳಿದ್ರೆ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಇಬ್ರು ಏನಂತಂದ ಹೇಳಿದ್ರೆ ಲವ್ ಅಲ್ಲಿ ಇದ್ರ, ಆಕಿ ಏನ್ ಹೇಳ್ತಾಳ ಗೊತ್ತಿರಂಗಿಲ್ಲ, ಹ್ಞೂ ಅಂತಂದ್ ಕೇಳ್ಕೋತ್ ಮಜಾ ಮಾಡ್ಕೊತಿರ್ತಿರಲ್ಲ. ಒಂದ್ ದಿನ ಆಕಿ ಮಾತ್ ಕೇಳಲಿಲ್ಲ ಅಂತಂದ ಹೇಳಿದ್ರೆ ಜೀವನ ಸಂಕಟ ಆಗ್ತೈತಿ, ಸತ್ತಂಗ್ ಫೀಲ್ ಆಗತ್ತ. ಕರೆಕ್ಟಾ? ಅಂದ್ರೆ ನೀವು ಇಷ್ಟ ಪಡ್ತಿರ್ತೀರಿ, ಆಕಿ ಮಾತುಗಳನ್ನ ಕೇಳಿಸ್ಕೋಬೇಕಂತಂದ್ ನಿಮ್ ಮನಸ್ಸು ಅನ್ಕೋತಿರತ್ತೆ. ಹಂಗ ಈಗ ಕಲಿಬೇಕಂತಂದ್ ಹೇಳಿದ್ರ, ಪಾಠ ಎಲ್ಲ ಅರ್ಥ ಆಗ್ಬೇಕಂತಂದ್ ಹೇಳಿದ್ರ, ನಾ ಹೇಳೋ ಪಾಠ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು, ನೀವು ಇಷ್ಟ ಪಡ್ಬೇಕು, ನಾ ಹೇಳೋದ್ನ ಇಷ್ಟ ಪಡ್ಬೇಕು, ಆಮೇಲೆ ನೆಕ್ಸ್ಟ್ ಇಷ್ಟಪಟ್ಟು ಕೇಳ್ಬೇಕು, ಆಮೇಲೆ ವಿಲಿ 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 ಒದ್ದಾಡ್ಬೇಕು, ಯಾಕೆ ಸರ್ ಇನ್ನು ಕ್ಲಾಸ್ ಹಾಕಿಲ್ಲ ಅಂತಂದೇಳಿ. ಅವಾಗ ಏನಂತಂದ್ ಹೇಳಿದ್ರೆ ಎಲ್ಲ ಅರ್ಥ ಆಗತ್ತ. ಸೊ ಜೋಕ್ ಅಫರ್ಡ್, ಬಟ್ ಏನಂತಂದ್ ಹೇಳಿದ್ರೆ ಮೊದಲ ಇಷ್ಟಪಟ್ಟು ಏನಂತಂದ್ ಹೇಳಿದ್ರೆ ಕೇಳಕ್ ಕಲೀರಿ. ಅದಾದ ನಂತರ ಆಟೋಮೆಟಿಕ್ ಆಗಿ ನಿಮ್ಗೆ ಅರ್ಥ ಆಕೋತ್ ಹೋಗುತ್ತೆ. ಯಾಕ ನಾ ನಿಮ್ಗೆ ಹೆಂಗ್ ಬೇಕಲ್ಲ ಹಂಗ ಹೇಳ್ಕೊಡಕತ್ತಲ್ಲ, ಅದ್ರ ಸಂಬಂಧ ಅರ್ಥ ಆಗತ್ತೆ. ಉಳ್ದವ್ರನ್ನೆಲ್ಲ ಬಿಟ್ಬಿಡ್ರಿ. ಸಣ್ಣ ಕ್ವಶನ್ ಕೇಳ್ತಾನೆ, ಇವೆಲ್ಲ ಬೇಸಿಕ್ಸ್, ಇವು ಬೇಸಿಕ್ ಕ್ವಶನ್ಸ್ಗಳು. ಅವು ಎಲ್ಲ ಅಂತಂದ್ ಹೇಳಿದ್ರೆ ಎಲಿಮಿನೇಷನ್ ಬಾಳ ಯೂಸ್ ಆಗ್ತಾವ. ಅದಕ್ಕೋಸ್ಕರ ನಾ ನಿಮ್ ಕ್ವಶನ್ ಅವಾಗ ಕೇಳ್ತಿರ್ತೀನಿ, ಹಂಗ ಜಾಸ್ತಿ ಹಾಕೋತ್ ಹೋಗುತ್ತ. ನೀವು ಎಲ್ಲದಕ್ಕೂ ಆನ್ಸರ್ ಮಾಡ್ಕೊತ ಹೋಗ್ಬೇಕು. ಊರ್ ಮಂದಿ ಏನಂತ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. 108 ಮಂದಿ 108 ತರ ಮಾತಾಡ್ತಾರ, 108 ತರ ಥಿಂಕ್ ಮಾಡ್ತಾರ. ಅವ್ರ ಏನೋ ಥಿಂಕ್ ಮಾಡ್ತಾರ, ಏನೋ ಅನ್ಕೋತಾರ ಅಂತಂದ್ ಹೇಳಿ ನಾವು ಅನ್ಕೊಂಡ್ ಮನುಷ್ಯನಾಗಿಲ್ರಿ, ಅನ್ಕೊಂಡ್ ಹಂಗ ಸುಮ್ಮಿದ್ವಿ ಅಂತಂದ್ ಹೇಳಿದ್ರೆ ಸಾಧನೆ ಮಾಡಕ್ ಆಗಂಗಿಲ್ಲ. ಬಿಟ್ಬಿಡ್ಬೇಕು ಅವ್ರನ್ನೆಲ್ಲ. ಅವ್ರು ಮಾತಾಡೋರ್ ಹಿಂದೆ ಉಳ್ತಿರ್ತಾರ. ಯಾರಾದ್ರೂ ನಮ್ ಬಗ್ಗೆ ಮಾತಾಡತಾರ ಅಂತಂದ್ ಹೇಳಿದ್ರೆ, ಹಿಂದೆ ಮಾತಾಡತಾರ ಅಂತಂದ್ ಹೇಳಿದ್ರೆ ನಾವು ಅವ್ರಿಗಿಂತ ಮುಂದದೇವಂತ ಅರ್ಥ. ಅಷ್ಟು ತಲೆಯಾಗಿರ್ಲಿ, ಮೆಸೇಜ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ. ನೋಡ್ರಿ, ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ, PM ಸ್ವನಿಧಿ ಯೋಜನೆ 2020 ಸ್ಟಾರ್ಟ್ ಆಗತ್ತ. ಭಾರತದ ಯಾವ ಸಚಿವಾಲಯದಿಂದ ಸ್ಟಾರ್ಟ್ ಮಾಡಿದ್ರು ಅಂತಂದ್ ಹೇಳಿ. ಫಸ್ಟ್ ಏನಂತಂದ್ ಹೇಳಿದ್ರೆ, ನಾನು ಎಕ್ಸ್ಪ್ಲನೇಷನ್ ಹೇಳ್ತೀನಿ ನಿಮ್ಗ. PM ಸ್ವನಿಧಿ ಯೋಜನೆ ಅಂದ್ರೆ ಏನು? PM ಸ್ವನಿಧಿ ಯೋಜನೆ ಅಂತಂದ್ ಹೇಳಿದ್ರೆ, ಬೀದಿ ವ್ಯಾಪಾರಿಗಳಿಗೆ ಏನಪ್ಪಾ ಅಂದ್ರೆ ಸಾಲ ಕೊಡೋದು. ಬೀದಿ ವ್ಯಾಪಾರಿಗಳಿಗೆ ಸಾಲವನ್ನ ಒದಗಿಸುವಂತ ಒಂದು ಸ್ಕೀಮ್. ಈಗ ಇದು ಕೋವಿಡ್ ಬರುತ್ತಲ್ಲ, ಕೋವಿಡ್ ಬಂದ ತಕ್ಷಣ ಎಲ್ಲಾ ಬೀದಿ ವ್ಯಾಪಾರಿಗಳು ಎಲ್ಲ ಕ್ಲೋಸ್ ಮಾಡ್ಕೋಬೇಕಾಗತ್ತ, ಅವ್ರಿಗೆ ತುಂಬಾ ಲಾಸ್ ಆಗತ್ತ. ಅದಾದ ನಂತರ ಮತ್ತೆ ರಿಟರ್ನ್ ಅವರು ತಮ್ಮ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ಬೀದಿ ವ್ಯಾಪಾರಿಗಳಿಗೆ ಏನಂತಂದ್ ಹೇಳಿದ್ರೆ, ಬಡ್ಡಿ ರಹಿತವಾಗಿ ಏನಂತಂದ್ ಹೇಳಿದ್ರೆ ಸಾಲವನ್ನ ಒದಗಿಸ್ತಾರ. ಫಸ್ಟ್ ಏನಂದ್ರೆ 10,000 ಕೊಡ್ತಾರ. ನೀವು 10,000ನ ಕರೆಕ್ಟ್ ಟೈಮ್ಗೆ ರಿಟರ್ನ್ ಮಾಡ್ರಿ ಅಂತಂದ್ರೆ 20,000 ಕೊಡ್ತಾರ. ಈ 20,000 ರಿಟರ್ನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ 50,000 ಕೊಡ್ತಾರ. ಸೊ ಈ ತರ ಬಡ್ಡಿ ಇಲ್ದೇನಂತಂದ್ ಹೇಳಿದ್ರೆ ಸಾಲವನ್ನ ಒದಗಿಸಿ ಬೀದಿ ವ್ಯಾಪಾರಿಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ, ಈ ನಗರಗಳಲ್ಲಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಾಗಿರ್ಬೋದು, ಸೊ ಅದು ಒಂದು ಸ್ಕೀಮ್ ಬರುತ್ತೆ. ಇವಾಗ ಹೇಳ್ರಿ, ಈಗ ಇದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ಅಂಡರ್ ಬರುತ್ತಾ ಇದು? ನಾ ಇವಾಗ ಏನ್ ಹೇಳಿದ್ನಲ್ಲ. ಸೊ ರೂರಲ್ ಏರಿಯಾ ಆಗಿರ್ಬೋದು, ಅರ್ಬನ್ ಏರಿಯಾದಲ್ಲಿ ಬೀದಿ ವ್ಯಾಪಾರಿಗಳಂತ ಬರುತ್ತೆ. ಇದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಂಡರ್ ಬರುತ್ತಾ? ಬರಂಗಿಲ್ಲಲ್ಲ. ಅಭಿವೃದ್ಧಿ ಅಂತಂದ್ ಹೇಳಿದ್ರೆ ಓನ್ಲಿ ವಿಲೇಜ್ ಗಳಿಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ನೆಕ್ಸ್ಟ್ ನೋಡೋಣ. ಆಪ್ಷನ್ ಎ ರಾಂಗ್ ಆಯ್ತು. ಇಲ್ಲೊಂದು ಏನೋ ಬಂತು ನೋಡ್ರಿ, ಹಣಕಾಸು ಸಚಿವಾಲಯ ಅಂತ ಬಂತು. ಹಣಕಾಸು ಸಚಿವಾಲಯ ಬರಂಗಿಲ್ಲ, ತೆಗೆದ್ಬಿಟ್ರಿ ಇಂತೆಲ್ಲ. ಹಣಕಾಸು ಸಚಿವಾಲಯದಿಂದ ಅಷ್ಟೊಂದೆಲ್ಲ ಬರುದಿಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ದಾರ ತಗೊಂತಾರ. ಅದಾದ ನಂತರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಂತಂದ್ ಹೇಳಿ ಬರುತ್ತೆ. ಮೇ ಬಿ ಸರ್ ಬರ್ಬಹುದ್ರಿ, ಯಾಕಂದ್ರೆ ಕಾರ್ಮಿಕರು ಅಂತದಾರ. ಬಟ್ ಆದ್ರೆ ಬೀದಿ ವ್ಯಾಪಾರಿಗಳು ಕಾರ್ಮಿಕರು ಬಹಳ ಡಿಫ್ರೆನ್ಸ್ ಆಗ್ತದೆ. ಸೊ ಉದ್ಯೋಗ ಅಂತಂದೈತೆ, ಉದ್ಯೋಗ ಕೊಡ್ತಿಲ್ಲ ಅವ್ರಿಗೆ, ಅಲ್ಲಿ ಸಾಲ ಕೊಡ್ತಿದಾರ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿನು ಕೂಡ ನಾವು ಕ್ಯಾನ್ಸಲ್ ಮಾಡಬಹುದು. ಬಟ್ ಆದ್ರೆ ಇಲ್ಲಿ ಐತ್ ನೋಡ್ರಿ, ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯದವ್ರ ಏನಂತಂದ್ ಹೇಳಿದ್ರ, ಇವ್ರೇನಪ್ಪಾ ಅಂತಂದ್ ಹೇಳಿದ್ರ ಬೀದಿ ವ್ಯಾಪಾರಗಳಾಗಿರ್ಬೋದು, ಏನಾಗಿರ್ಬೋದು. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರ, ತುಂಬಾ ಬಡವ್ರ ಇದ್ದವ್ರಿಗೆ ಏನಂತಂದ್ ಹೇಳಿದ್ರ ಮನೆ ಆವಾಸ ಸ್ಥಾನ ಅಂತ ಬರ್ತಾವಲ್ಲ, ಮನೆಯನ್ನ ಕಟ್ಕೊಳಕ ಇದು ಮಾಡೋದು.
ಎಲ್ಲ ಇದರ ಅಂಡರ್ ಬರ್ತಾವ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂತಂದ್ ಹೇಳ್ತೀವಿ. ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಅದರ ಅಂಡರ್ ಏನ್ ಮಾಡ್ತಾರ ಅಂದ್ರೆ PM ಸ್ವನಿಧಿ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತೀಯ ಕ್ರಿಕೆಟಿಗ ಸೌರವ್ ಗಂಗೂಲಿ ಯಾವ ಕ್ರೀಡಾಂಗಣದಲ್ಲಿ ತಮ್ಮ ಟಿ ಶರ್ಟ್ ಅನ್ನ ತೆಗೆದು ಬೀಸ್ತಾರ? ಒಂದೊಂದು ಐತ್ ನೋಡ್ರಿ, ನೀವೆಲ್ಲ ಇನ್ಸ್ಟಾಗ್ರಾಮ್ ದಲ್ಲೆಲ್ಲ ವಿಡಿಯೋ ನೋಡಿರ್ಬೋದು. ಅದು ಯಾವ ಸ್ಟೇಡಿಯಂದೊಳಗಡೆ? ಇಂಗ್ಲೆಂಡಿನ ಲಾರ್ಡ್ ಸ್ಟೇಡಿಯಂ ಅಂತ ಹೇಳ್ತೀವಲ್ಲ, ಇದ್ರ ಬಗ್ಗೆ ನಾನು ಹೇಳೋದೇ ಬೇಡ, ಇಲ್ಲಿ ಎಲಿಮಿನೇಷನ್ ಬೇಡ, ಎಲ್ರಿಗೂ ಗೊತ್ತಿರ್ತೈತೆ. ಆಪ್ಷನ್ ಡಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆಪ್ಷನ್ ಆಗತ್ತ ಲಾರ್ಡ್ಸ್ ಮೈದಾನ ಅಂತಂದ್ ಹೇಳ್ತೀವಿ. ಇವಾಗ ಟೆಸ್ಟ್ ಕ್ರಿಕೆಟ್ ನಡೀತಾ ಇತ್ತಲ್ಲ, ಸೆಕೆಂಡ್ ಮ್ಯಾಚ್ ಗೆದ್ರು, ನಿಮ್ಗೆಲ್ರಿಗೂ ಗೊತ್ತೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹತ್ತನೇದು. ಫೆಬ್ರವರಿ 1947ರಲ್ಲಿ ಲಾರ್ಡ್ ವೆವೆಲ್ ಬದಲಿಗೆ ಭಾರತದ ವೈಸ್ರಾಯ್ ಆಗಿ ನೇಮಕಗೊಂಡವ್ರು ಯಾರು? ಯಾವಾಗ? 1947ರಾಗ. ಸೊ ಅದೇ ಟೈಮ್ದಾಗ ನಮ್ಗ ಏನ್ ಸಿಗುತ್ತ? ಸ್ವತಂತ್ರ ಸಿಗುತ್ತಲ್ಲ. ಇಲ್ಲಿ ನೋಡ್ರಿ, ಲಾರ್ಡ್ ಇರ್ವಿನ್ ಅಂತ ಬರ್ತಾರ. ಇದು ನೋಡ್ರಿ ಆಪ್ಷನ್, ಲಾರ್ಡ್ ಇರ್ವಿನ್ ಗಾಂಧಿ ಒಪ್ಪಂದ 1930 ಅಂತಂದ ನೆನ್ಪೈತಿ. 1931ರಾಗೋ 30ರಾಗೋ ಅಂದ್ರೆ ಆಪ್ಷನ್ ಎ ಅನ್ನ ತೆಗೆದು ಹಾಕ್ಬೋದು. ಸರ್, ಲಾರ್ಡ್ ಲಿನ್ಲಿತ್ಗೋ, ಇವನ್ 1940 ಸುಮಾರು ಬರ್ತಾರೆ. ಆಮೇಲೆ ಲಾರ್ಡ್ ವೆಲ್ಲಿಂಗ್ಟನ್ ನಾವು ಯಾವ ವೈಸ್ರಾಯ್ ಅಲ್ಲ, ನಮ್ಗದ ನಾವು ಕೇಳೇ ಇಲ್ಲ ಆ ಹೆಸರನ್ನ ತೆಗೆದು ಹಾಕ್ಬೋದು. ಆಪ್ಷನ್ ಡಿ ಏನಂತಂದ್ ಹೇಳಿ ಕರೆಕ್ಟ್ ಆಗತ್ತ. ನನ್ ಕ್ಲಾಸಸ್ GK ಕ್ಲಾಸಸ್ ಯಾರ್ಯಾರು ಕೇಳಿದಾರಲ್ಲ, ಅಲ್ಲಿ ನಿಮ್ಗೆ ಗೊತ್ತಾಗತ್ತ ನಾನು ಏನೇನು ಹೇಳಿದೇನೆ ಅಂತಂದೇಳಿ. ಮೊದಲೆಲ್ಲ GK ಕ್ಲಾಸಸ್ಗಳನ್ನ ನೋಡ್ಬೇಕು. ಗ್ರೂಪ್ ಅಲ್ಲಿ ಹಾಕಿದೀನಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ SSC MTS ಇನ್ ಕನ್ನಡ ಅಂತಂದ್ ಹೇಳೈತೆ, ಇನ್ ಕನ್ನಡ ಅಂತಂದ್ ಹೇಳಿ. ಆಮೇಲೆ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರ, ಜಾಬ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹವಾಲ್ದಾರ್ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ನಾರ್ಮಲ್ MTS ಆಗಿರ್ಬೋದು, ಎಲ್ರು ನೋಡ್ರಿ. ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಂದ್ ಹೇಳಿದ್ರೆ 1947ರಲ್ಲಿ ವೈಸ್ ರಾಯ್ ಬರ್ತಾನ. ಅವಾಗ ಏನಾಗತ್ತಂದ್ರ 1947ರ ಕಾಯ್ದೆ ಅಂತಂದ್ ಹೇಳಿ ಬರುತ್ತ, ಭಾರತ ಪಾಕಿಸ್ತಾನ ಡಿವೈಡ್ ಆಗತ್ತ, ಈ ತರ. ಸೊ ತುಂಬಾ ಎಕ್ಸ್ಪ್ಲನೇಷನ್ ಬೇಡ, ಇಷ್ಟು ಸಾಕಿ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಕೆಳಗಿನ ಯಾವ ವಯಸ್ಸಿನ ಗುಂಪನ್ನ ದುಡಿಯುವ ಜನಸಂಖ್ಯೆ ಅಥವಾ ದುಡಿಯುವ ವಯಸ್ಸು ಅಂತಂದ್ ಹೇಳಿ, ವರ್ಕಿಂಗ್ ಪಾಪ್ಯುಲೇಷನ್ ಅಥವಾ ದುಡಿಯುವ ಜನಸಂಖ್ಯೆ ಅಂತಂದ್ ಹೇಳಿ ನಮ್ಮ ಭಾರತ ದೇಶದಲ್ಲಿ ಕಲಿತಾರು? ಯಾವ್ದು? ಸೊ ಇಲ್ಲಿ ನೋಡ್ರಪ್ಪ, ನಾನು ಇಲ್ಲೊಂದು ಆಪ್ಷನ್ ತೆಗೆದೇನೆ, 0ದಿಂದ 60 ಅಂತ ಕೊಟ್ಟೆ. ಪಾಪ ಸಣ್ಣ ಹುಡುಗರು ಇನ್ನು ಹುಟ್ಟಿರುದಿಲ್ಲ, ಈಗ ಹುಟ್ಟ ಅಳ್ತಿರ್ತಾವ ಯವ್ವ ಅಂತಂದ್ ಹೇಳಿ. ಅವೆಲ್ಲ ದುಡಿಯಾಕ್ ಹೋಗ್ತಾವ ಇಲ್ಲ ಅಲ್ಲ. ಸೊ ಈ ಆಪ್ಷನ್ ನ ತೆಗೆದು ಹಾಕ್ಬೋದಲ್ಲನ್ರು. ಮತ್ ಯಾವ್ದು ಆಪ್ಷನ್ ಅನ್ನ ತೆಗೆದು ಹಾಕ್ಬೋದು ನೋಡ್ರಿ. ಸರ್, ಈಗ ನೀವು ನೋಡ್ರ 14 ವರ್ಷ ಆದ ನಂತರ, 14 ವರ್ಷ ತನಕ ನೀವು ಸಾಲಿ ಕಲಿಬೇಕಂತಂದೈತೆ. ಅದಾದ ನಂತರ 15ನೇ ವರ್ಷದಿಂದ ಕೆಲಸ ಮಾಡ್ಬೋದಲ್ಲ. ಇಲ್ಲೇನ್ ಕೊಡಿದ್ರು? 25 ವರ್ಷ ಕೊಡಿದ್ರ. 15ರಿಂದ ಮತ್ತೆ 25 ನೀವ್ ಏನ್ ಮಾಡ್ತೀರಿ? ಮಜಾ ಮಾಡ್ತಾರ, ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ. ಅಂದ್ರೆ ಈ ಆಪ್ಷನ್ ಅನ್ನು ನಾವು ಜನರಲ್ ಆಗಿ ತೆಗೆದು ಹಾಕ್ಬೋದಲ್ಲ. ಏನೇ ಇದ್ರು ಕೂಡ ಈ 2 ಆಪ್ಷನ್ ಒಳಗಡೆ ಆಯ್ತಾ. ಈಗ 40 ವರ್ಷಕ್ಕೆ ಯಾರಾದ್ರೂ ಬಿಡ್ತಾರೆ? ನಮ್ಮ ಅಪ್ಪಗಳ ವಯಸ್ಸು ಈಗ 40, ಕೆಲಸ ಮಾಡ್ತಾರಲ್ಲ, ದುಡಿಯತಾರಲ್ಲ. ಅಂದ್ರೆ ಇದನ್ನು ಕೂಡ ಏನಂತಂದ್ರೆ ಈ 2 ಆಪ್ಷನ್ ಅಲ್ಲಿ ಕನ್ಫ್ಯೂಸ್ ಇರುತ್ತೆ. ಬಟ್ ಅದ್ರ ಇದನ್ನು ಸ್ವಲ್ಪ ಥಿಂಕ್ ಮಾಡಿದ್ರು ಅಂದ್ರೆ ತೆಗೆದಾಕ್ಬೋದು. ಇಲ್ಲ ಡೈರೆಕ್ಟ್ ಆಗಿ ಆನ್ಸರ್ ಗೊತ್ತಿತ್ತಂದ್ರೆ ಓದಿರಿ ಅಂತಂದ್ ಹೇಳಿದ್ರೆ ನೀವು ಶಾನ್ಯಾರ. ಸೊ ನಮ್ದು ಇಲ್ಲಿ ಆಪ್ಷನ್ ಏನಾಗತ್ತಂದ್ರೆ ಸಿ ಕರೆಕ್ಟ್ ಆಗತ್ತ. 15ರಿಂದ 59 ವಯಸ್ಸಿನವ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ದುಡಿಯುವ ಜನಸಂಖ್ಯೆ ಅಂತಂದ್ ಕರಿತೀವಿ. ನೋಡ್ರ, ಕರೆಕ್ಟ್ ಆಗಿ ಎಲ್ರು ಹಿಂಗ ಓದಾಕತ್ರಿ, ಎಲ್ಲಾ ಸ್ಟಡಿ ಮಾಡಕತ್ರಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಬರುವಂತ PC ಎಕ್ಸಾಮ್ಗೂ ನಾನು ಇದೇ ತರ ಕ್ಲಾಸ್ ತಗೊಂತೀನಿ, ಇದೇ ತರ ಎಲಿಮಿನೇಷನ್ ಹೇಳ್ಕೊಡ್ತೇನೆ ನೋಡ್ರಿ. ಕಾರಣ ನಾನು ಇಲ್ಲಿವರೆಗೂ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ನಾನು ಯಾವತ್ತೂ ಕ್ಲಾಸ್ ಮಾಡಿಲ್ಲ. ನಾನು ಈ ತರ ಎಲಿಮಿನೇಷನ್ ಮೆಥಡ್ ಇದನ್ನೆಲ್ಲ ಹೇಳ್ಕೊತ ಈ ತರ ಮಾಡಿದ್ರೆ ಸಾಕಲ್ಲ, ಆರಾಮಾಗಿ ಮಾಡ್ಬೋದಿಲ್ಲ ಜಾಬ್. ಮೊದಲು ಓದ್ರಿ ಇದನ್ನ ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬೀದರ್ ಫೋರ್ಟ್, ಕರ್ನಾಟಕದ ಬೀದರ್ ಕೋಟೆಯು ಯಾವ ಆಕಾರದಲ್ಲಿ ಐತಿ ಅಂತ ಕ್ವಶನ್ ಕೇಳಿದಾರೆ. ಈಗ ಬೀದರ್ದಾರ ಯಾರು ಹೇಳ್ರೋ, ಯಾವ ಆಕಾರದಾಗ ಐತೆ? ಯಾವ ಆಕಾರದಾಗ ಐತಿ? ರೆಕ್ಟಾಂಗ್ಯುಲರ್ ಐತಿ, ಸರ್ಕ್ಯುಲರ್ ಐತಿ, ಸ್ಕ್ವೇರ್ ಐತಿ, ಅದಾದ ನಂತರ ರೋಂಬಾಯ್ಡ್ ಅಂತಂದ್ ಐತೆ. ಫೋಟೋ ನೀವು ನೋಡ್ರಪ್ಪ ಹೆಂಗೈತೆ ಅಂತ. ರೆಕ್ಟಾಂಗ್ಯುಲರ್ ಅದೆಲ್ಲ ಇಲ್ಲ, ಒಂದ್ ಸ್ವಲ್ಪ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಐತೆ. ಅಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಈ ರೀತಿಯಾಗಿ ಬರುತ್ತೆ. ಅಂದ್ರೆ ವಜ್ರದ ಆಕಾರದಲ್ಲಿ, ವಜ್ರಾಕಾರ, ರೋಂಬಾಯ್ಡ್ ಅಂತಂದ್ ಹೇಳ್ತೀವಿ. ಸೊ ರೋಂಬಾಯ್ಡ್ ಶೇಪ್ ಅಲ್ಲಿ ಐತೆ. ಸ್ಕ್ವೇರು ಅದಾದ ನಂತರ ಸರ್ಕ್ಯುಲರ್ ಅಲ್ಲಿ ಈ ತರ ಎಲ್ಲ ಇಲ್ಲ, ಒಂಥರ ಈ ರೀತಿಯಾಗಿ ಬರ್ತೈತೆ. ಸ್ಕ್ವೇರ್ ಅಲ್ಲ, ಸೊ ರೋಂಬಾಯ್ಡ್ ಶೇಪ್ ಅಂತಂದ್ ಹೇಳ್ತೀವಿ, ಆಲ್ಮೋಸ್ಟ್ ಹಿಂಗೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಾಷ್ಟ್ರೀಯ ನ್ಯಾಯಾಂಗ ಆಯೋಗದ ಮೂಲಕ ನ್ಯಾಯಾಧೀಶರ ನೇಮಕಾತಿಯನ್ನ ನಿಯಂತ್ರಿಸುವ ಖಾಸಗಿ ಸದಸ್ಯರ ಮಸೂದೆಯಾದ ರಾಷ್ಟ್ರೀಯ ನ್ಯಾಯಾಂಗ ಆಯೋಗ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಯಾವಾಗ ಪರಿಚಯಿಸಲಾಯಿತು ಅಂತಂದ್ ಹೇಳಿ. ಇದೇನಪ್ಪಾ, ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ ಅಂತಂದ್ ಹೇಳಿ, ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ NJC ಅಂತಂದ್ ಹೇಳಿ ಬರುತ್ತೆ. ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಕರೆಕ್ಟ್ ಆಗಿ
ಸೊ ಯಾರು ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರಲ್ಲ ಅಂತವ್ರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾರ. ಇದನ್ನ ಈ ತರ ಮಾಡ್ಬೇಕು, ಇಲ್ಲ ಯಾರ್ ಬೇಕಾದ್ರನ್ನೆಲ್ಲ ನೇಮ್ಸಾಕತ್ತಿದ್ರು. ಸೊ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ರೆಕಮೆಂಡೇಶನ್ ಮಾಡ್ತಾರ. ಇವ್ರು ರೆಕಮೆಂಡೇಶನ್ ಮಾಡಿದ ನಂತರ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರ ಅಂದ್ರೆ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರ. ಸೊ ಈ ತರ ಒಂದು ಪ್ರೊಸೆಸ್ ಐತೆ ಅದು. ಸೊ ಈ ರೀತಿಯಾಗಿ ಒಂದು ಪ್ರೊಸೆಸ್ ಅನ್ನ ಆಗ್ಬೇಕು ಅಂತಂದ್ ಹೇಳಿ ರಾಷ್ಟ್ರೀಯ ನ್ಯಾಯಾಂಗ ಆಯೋಗ ಮಸೂದೆ ಅಥವಾ ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರ ಇಲ್ಲಿ ರಾಜ್ಯಸಭೆ ಒಳಗಡೆ ಫಸ್ಟ್ ಟೈಮ್. ಅದು ಯಾವಾಗ ಮಾಡ್ತಾರೋ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇದು ಕರೆಂಟ್ ಅಫೇರ್ಸ್ ಒಳಗಡೆ ಬರುವಂತಹ ಒಂದು ಕ್ವಶನ್, ನೀವು ಗೊತ್ತಿರ್ಬೇಕಿದು. ಸೊ ಇದನ್ನ ಯಾವಾಗ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಡಿಸೆಂಬರ್ 2022ರಲ್ಲಿ ಇದನ್ನ ಮಸೂದೆಯನ್ನ ರಾಜ್ಯಸಭೆ ಒಳಗಡೆ ಪರಿಚಯ ಮಾಡ್ತಾರ. ಇದನ್ನ ಸ್ವಲ್ಪ ಏನಂತಂದ್ರೆ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನಮ್ಗೆ ಇವಾಗ ರಾಷ್ಟ್ರಪತಿ ಅವ್ರು ಬಂತಲ್ಲ, ರಾಷ್ಟ್ರಪತಿ ಅವರು ಸುಪ್ರೀಂ ಕೋರ್ಟ್ ಅದಾದ ನಂತರ ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ಬೋದು, ಆಮೇಲೆ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಎಲ್ಲಾರನ್ನು ಯಾರು ನೇಮಕ ಮಾಡ್ತಾರ ಅಂದ್ರ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಇದು ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಸುಪ್ರೀಂ ಕೋರ್ಟ್ ಬಂತಂತಂದ್ ಹೇಳಿದ್ರೆ ಆರ್ಟಿಕಲ್ 124ರಿಂದ ಬರುತ್ತ, ಹೈಕೋರ್ಟ್ ಇಲ್ಲಿಂದ ಬರುತ್ತೆ ನೋಡ್ರಿ. ಅದಾದ ನಂತರ ರಿಟ್ಸ್ ಗಳನ್ನ ಹೊಡಿಸೋದು ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32ರ ಮುಖಾಂತರ, ಹೈಕೋರ್ಟ್ 226ರ ಮುಖಾಂತರ. ಬಿಡ್ರಿ ಅದನ್ನ, ನೆಕ್ಸ್ಟ್ ಬಾಳ್ ಡಿಸ್ಕಷನ್ ಆಯ್ತು ಅಂದ್ರೆ ಬಾಳ್ ಹೋಗ್ತೈತಿ ಹಂಗ. ನೆಕ್ಸ್ಟ್ ನೋಡ್ರಿ, ಬನಾರಸ್ ಘರಾನಾದ ಖಯಾಲ್ ಅನ್ನೋ ಒಂದು ಗಾಯನ ಪರಂಪರೆ ಏನೈತಲ್ಲ, ಸೊ ಅದರಲ್ಲಿ ಭಾಗವಹಿಸುವಂತಹ ಸಂಗೀತ ಜೋಡಿಗಳು ಅಥವಾ ಸಂಗೀತಗಾರರು ಯಾರು ಅಂತಂದೇಳಿ. ಈಗ ಹೆಂಗಪ್ಪಾ ಅಂತಂದ ಹೇಳಿದ್ರೆ, ಈಗ ನಮ್ ಕಡೆ ಬ್ಯಾಂಡ್ ಮೇಳಗಳಿರ್ತಾವಲ್ಲ, ಈಗ ನಮ್ಮಲ್ಲಿ ರೀಸೆಂಟ್ ಆಗಿ ಏನಂತ ಕರಿತೀವಿ, ಬ್ಯಾಂಡ್ ಮೇಳಗಳಂತ ಕರಿತೀವಲ್ಲ. ಹಿಂದಿನ ಕಾಲದಲ್ಲಿ ಒಂದೊಂದ್ ಪ್ರದೇಶದಲ್ಲಿ ಒಂದೊಂದ್ ಘರಾನ ಅಂತಂದ್ ಹೇಳಿ ಕರಿತಾ ಇದ್ರು. ಸೊ ಅದ್ರಲ್ಲಿ ಒಂದ್ ಯಾವ್ದಂತಂದ್ ಹೇಳಿದ್ರೆ ಬನಾರಸ್ ಘರಾನ. ಈ ಬನಾರಸ್ ಘರಾನದಲ್ಲಿ ಇರುವಂತಹ ಖಯಾಲ್ ಗಾಯನದ ಪರಂಪರೆಯನ್ನ ಮುಂದುವರ್ಸ್ಕೊಂಡ್ ಬಂದಂತಹ ಸಂಗೀತ ಜೋಡಿಗಳು ಯಾರು ಅಥವಾ ಸಂಗೀತಗಾರರು ಯಾರು ಅಂತಂದ್ ಕೇಳಿದಾರ. ಇದನ್ನ ನಮ್ಗ ಘರಾನಗಳು ಅಂತಂದ್ ಹೇಳ್ಬಿಟ್ಟು ನಾವು ಕಲಿಬೇಕಾಗತ್ತ. ಇದ್ರ ಮೇಲೆ ಪಕ್ಕ 100% ಒಂದು ಕ್ವಶನ್ ಇರುತ್ತೆ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಏನಂದ್ರೆ ನಿಮ್ಗೆ ಆನ್ಸರ್ ಗಳನ್ನ ಹೇಳ್ತೀನಿ. ಈ ಕ್ವಶನ್ ನನಗ ಎಲಿಮಿನೇಷನ್ ಮೆಥಡ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಘರಾನಗಳ ಬಗ್ಗೆ ಗೊತ್ತಿತ್ತು ಅಂದ್ರೆ ಎಲಿಮಿನೇಷನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ರಾಜನ್ ಮತ್ತು ಸಜನ್ ಅಂತಂದೇಳಿ, ರಾಜನ್ ಮತ್ತು ಸಜನ್ ಮಿಶ್ರಾ ಏನಪ್ಪಾ ಅಂತಂದ್ರೆ ಬನಾರಸ್ ಘರಾನಾಗೆ ಸೇರಿದಂತಹ ವ್ಯಕ್ತಿಗಳಾಗಿದ್ದಾರೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೌರ್ಯರ ಕಾಲದ ಬ್ರಾಹ್ಮಿ ಲಿಪಿಯನ್ನ ಈ ಕೆಳಗಿನವುಗಳಲ್ಲಿ ಯಾರು ಓದಿದಾರ ಅಂತಂದೇಳಿ. ಸೊ ಮೌರ್ಯರ ಕಾಲದಲ್ಲಿ ಬ್ರಾಹ್ಮಿ ಲಿಪಿ ಒಳಗಡೆ ಏನ್ ಮಾಡ್ತಾರಂದ್ರ ಇನ್ಸ್ಕ್ರಿಪ್ಷನ್ಸ್ ಅಂತಂದ್ ಹೇಳ್ತೀವಲ್ಲ, ಇನ್ಸ್ಕ್ರಿಪ್ಷನ್ಸ್ ಅಂತಂದ್ ಹೇಳಿದ್ರ ಶಾಸನಗಳು ಅಂತಂದ್ ಹೇಳ್ತೀವಲ್ಲ. ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ನಮ್ ಕರ್ನಾಟಕದಲ್ಲೇ ಸಿಕ್ಕಾವಲ್ಲ, ಮಸ್ಕಿ ಶಾಸನ ಸಿಕ್ಕೈತೆ, ಸನ್ನತಿ ಶಾಸನ ಸಿಕ್ಕೈತೆ, ಸೇಮ್ ಹಂಗ ಬಾಳ್ ಶಾಸನಗಳು ಸಿಕ್ಕಿದಾವ ಅಶೋಕನ ಬಗ್ಗೆ. ಅವೆಲ್ಲ ಕೆಲವೊಂದು ಬ್ರಾಹ್ಮಿ ಲಿಪಿಯಲ್ಲಿದಾವ. ಈ ಬ್ರಾಹ್ಮಿ ಲಿಪಿಯನ್ನ ಮೊದಲಿಗೆ ಓದಿದಂತಹ ವ್ಯಕ್ತಿ ಯಾರು ಅಂತಂದು ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ರಕಲ್ ದಾಸ್ ಬ್ಯಾನರ್ಜಿ ಅಂತ ಇದೆ. ರಕಲ್ ದಾಸ್, RD ಬ್ಯಾನರ್ಜಿ. RD ಬ್ಯಾನರ್ಜಿ ಅವ್ರು ಎದಕ್ ಸೇರ್ತಾರೆ? ಇವರು ಸಿಂಧು ನಾಗರಿಕತೆಗೆ ಸೇರ್ತಾರೆ. ಅವ್ರು ಯಾಕ್ರಿ? ಕರೆಕ್ಟ್ ಅಲ್ಲ, ಸಿಂಧು ನಾಗರಿಕತೆ ಇಲ್ಲ, RD ಬ್ಯಾನರ್ಜಿ ಅಂತ ಓದಿದೆವು. ಅದಾದ ನಂತರ ಹರ್ಬರ್ಟ್ ಹೋಪ್ ರಿಸ್ಲೆ ಅಂತಂದ್ ಹೇಳ್ಬಿಟ್ಟು ಇದನ್ನೆಲ್ಲೂ ನಾವು ಕೇಳೇ ಇಲ್ಲ, ಈ ಆಪ್ಷನ್ ಅನ್ನು ತೆಗೆದಾಕ್ಬೋದು. ಅದಾದ ನಂತರ ಜೇಮ್ಸ್ ಮಿಲ್ ಅಂತಂದ್ ಹೇಳಿ, ಸರ್ ಎಲ್ಲೋ ಕೇಳಿದಿವ್ರಿ, ಬಟ್ ಅದ್ರ ಇದಕ್ ಸಂಬಂಧ ಬರಂಗಿಲ್ರಿ. ಸೊ ಒಬ್ರೇನಂತಂದ್ ಹೇಳಿದ್ರೆ ಜೇಮ್ಸ್ ಪ್ರಿನ್ಸೆಪ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇವ್ರ ಬಗ್ಗೆ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತೈತಿ, ಡೈರೆಕ್ಟ್ ಆಗಿ ಆನ್ಸರ್ ಆಗ್ಬೋದು. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಶೋಕನ ಶಾಸನಗಳು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ದು ಅಂತಂದ್ ಹೇಳಿದ್ರೆ ಅಶೋಕನ ಶಾಸನಗಳ ಲಿಸ್ಟ್ ಅನ್ನ ನಿಮ್ಗೆ ಗೊತ್ತಿರೋದು ಅಷ್ಟ ಹಾಕ್ರಿ, ಯಾಕಂದ್ರೆ ಕ್ವಶನ್ ಪಕ್ಕ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತೀಯ ಹವಾಮಾನ ಶಾಸ್ತ್ರದ ಪ್ರಕಾರ ಭಾರತದಲ್ಲಿ ಅನುಭವಿಸುವ ಋತುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ದ ಹಾಟ್ ವೆದರ್ ಸೀಸನ್ ಅಂತಂದೈತೆ, ಕನ್ನಡದ ನೋಡೋಣ, ಇಂಗ್ಲಿಷ್ ನ ನೋಡೋಣ, ಕನ್ನಡದಾಗ ಸ್ವಲ್ಪ ಬೇರೆ ಅರ್ಥ ಕೊಡ್ತಾವ. ದ ಸೌತ್ ಈಸ್ಟ್ ಮೆನ್ಸೂನ್ ಅಂತಂದೈತೆ, ಇಕ್ವಟೋರಿಯಲ್ ಸೀಸನ್ ಅಂತಂದೈತೆ, ಕೋಲ್ಡ್ ವೆದರ್ ಸೀಸನ್ ಅಂತಂದೈತೆ. ನಾಟ್ ಅ ಸೀಸನ್ ಎಕ್ಸ್ಪೀರಿಯನ್ಸ್ಡ್ ಅಂತ ಐತೆ, ನಾಟ್ ಅಂತಂದೈತೆ, ಅಲ್ಲ ಅಂತಂದೈತೆ. ನೋಡ್ರಿ, ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ, ಯಾವ್ದು ಏನಂತಂದ್ ಹೇಳಿ ನಿಮ್ಗೆ ಗೊತ್ತಾಗ್ಬಿಡತ್ತ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ನಮ್ಮ ವರ್ಲ್ಡ್, ಇದು ವರ್ಲ್ಡ್ ಅಲ್ಲಿ ಅಂತಂದ್ ಹೇಳಿದ್ರೆ ನಾನು ಈಸಿಯಾಗಿ ಹೇಳ್ಕೊಡ್ತೇನೆ ನಿಮ್ಗೆ. ಇಲ್ಲಿ ನೋಡ್ರಿ, ನಮ್ಗ ಬಿಸಿ ವಾತಾವರಣ ಅಂತಂದ್ ಹೇಳ್ತೀವಿ, ಬ್ಯಾಸಿಗೆ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಬಿಸಿ ವಾತಾವರಣದ ಋತು ಬೇಸಿಗೆ ಅಂತಂದ್ ಹೇಳ್ತೀವಿ. ಓಕೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಈಗ ಸ್ಟಾರ್ಟ್ ಐತೆ, ಆಲ್ರೆಡಿ ಮಳಿ ಸ್ಟಾರ್ಟ್ ಐತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಎಲ್ಲಿಂದ ಎಲ್ಲಿವರೆಗೂ ಇರ್ತಾವ? ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಅಂತಂದ್ ಹೇಳ್ತೀವಿ. ಅದ್ ನಿಮ್ಗೆ ಎಲ್ರು ಗೊತ್ತಿತ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶೀತ ವಾತಾವರಣ ಅಂತಂದ್ ಹೇಳಿದ್ರೆ ಕೋಲ್ಡ್ ಸೀಸನ್ ಅಂತ ಅನ್ಕೊಳ್ಳೋಣ. ಇದ್ ನೋಡ್ರಿ, ಸಮಭಾಜಕ ವೃತ್ತ ಇಕ್ವಟೋರಿಯಲ್ ಸೀಸನ್. ನಮ್ಮ ಭಾರತ ದೇಶ ಇಕ್ವಟೋರಿಯಲ್ ಹತ್ರ ಐತೇನ್ರಿ? ಅದ್ ನಾವ್ ಅನುಭವ್ಸಾಕ ಇಲ್ಲ ಅಲ್ಲ, ನಾವು ಇಕ್ವಟೋರಿಯಲ್ ಇಂದ ಬಹಳ ದೂರ ಅದೇವು. ಸೊ ಅಂದ್ರೆ ನಮ್ಗೆ ಆಪ್ಷನ್ ಸಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಅಂದ್ರೆ ಇವೆಲ್ಲ ನಾವು ಅನುಭವಿಸ್ತೀವಿ.
ಯಾವ್ದು ಅನುಭವಿಸಂಗಿಲ್ಲ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತೆ? ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ಸಮಭಾಜಕ ವೃತ್ತದಲ್ಲಿ ಏನ ಋತು ಐತ್ಲ, ಅಂದ್ರ ಮಧ್ಯಾಹ್ನದವರೆಗೂ ಏನಪ್ಪಾ ಅಂತಂದ ಹೇಳಿದ್ರೆ ಫುಲ್ ಬಿಸಿಲು ಇರುತ್ತೆ. ಅದಾದ ನಂತರ ನೆಕ್ಸ್ಟ್ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಮಳೆ ಆಗತ್ತೆ. ಅದನ್ನ ನಾವು ಪರಿಸರನ ಮಳೆ ಅಂತ ಕರಿತೀವಿ. ಪರಿಸರನ ಮಳೆ ಕೇಳಿದಿರಿ? 7 ಇದ್ದಾಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದಾದ ನಂತರ ಸಂಜೆ ಏನಂದ್ರ ಫುಲ್ ಚಳಿ ಇರುತ್ತೆ. ಸೊ ಇದನ್ನ ಸಮಭಾಜಕ ವೃತ್ತದ ವಾತಾವರಣ ಅಂತಂದ್ ಹೇಳ್ತೀವಿ. ಸೊ ಅದು ನಮ್ಮಲ್ಲಿ ಇಲ್ಲ, ನಾವು ಸಮಭಾಜಕ ವೃತ್ತದ ಸಮೀಪ ಇಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡ್ರಿ, ಸಾಲ್ಮಂಡರ್ ಇದು ಸಾರಿ ಸಾಲ್ಮಂಡರ್ ಮತ್ತು ಮನೆ ಗೋಡೆಯ ಹಲ್ಲಿನ ನಡುವೆ ವ್ಯತ್ಯಾಸಕ್ಕೆ ಅವುಗಳ ಆವಾಸ ಸ್ಥಾನವನ್ನ ಹೊರತುಪಡಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಆಧಾರವಾಗಬಹುದು ಅಂತ ಹೇಳಿ. ಅಂದ್ರ ಸಾಲ್ಮಂಡರು ಅದಾದ ನಂತರ ನಮ್ಮ ಮನೆ ಮೇಲೆ ಗೋಡೆ ಮೇಲೆ ಹಲ್ಲಿಗಳಿರ್ತಾವಲ್ಲ ಅದಕ್ಕ ಅವು ಎರಡೂ ನಡುವಿನ ವ್ಯತ್ಯಾಸ ಹೇಳ್ಬೇಕಂತಂದ್ ಹೇಳಿದ್ರ ಒಂದ್ ಈಜಿ ಏನ್ ಹೇಳ್ತೀವ್ರಿ, ಸರ್ ಸಾಲ್ಮಂಡರ್ ಮನ್ಯಾಗ ಇರಂಗಿಲ್ರಿ, ನಮ್ಮ ಹಲ್ಲಿ ಏನಂತಂದ್ ಹೇಳಿದ್ರೆ ನಮ್ಮ ಮನ್ಯಾಗ ಇರ್ತೈತಿ ಅಂತಂದ್ರಿ. ಅದನ್ನ ಬಿಟ್ಟ ಆವಾಸ ಸ್ಥಾನ ಬಿಟ್ಟ ನಾವು ಬೇರೆ ನೋಡ್ರಿ ಯಾವ್ದನ್ನ ನಾವು ಡಿಫರೆನ್ಸ್ ಆಗಿ ವ್ಯತ್ಯಾಸವನ್ನಾಗಿ ತಗೊಂತೀವಿ ಅವ್ರ ನಡುವೆ ಅಂತಂದೇಳಿ. ಎಸ್ ಯಾವ್ದ್ ನೋಡ್ರಿ, ಇಲ್ಲಿ ಎಲ್ರು ಕಾಣಿಸ್ತೈತೆ, ಇದು ಲಿಸರ್ಡ್ ಹಲ್ಲಿ. ಇದೇನಪ್ಪಾ ಅಂತಂದ್ರೆ ಸಾಲ್ಮಂಡ್. ಇದು ಡಿಫ್ರೆಂಟ್ ಆಗಿರುತ್ತೆ ನೋಡಕ್, ಏನಂತಂದ್ ಹೇಳಿ ಡಿಫ್ರೆಂಟ್ ಆಗಿರುತ್ತೆ. ನೀವು ಸ್ವಲ್ಪ ಮೊಬೈಲ್ ದಾಗ ನೋಡ್ರಿ ತೆಗ್ದ ಅವಾಗ ಗೊತ್ತಾಗತ್ತೆ. ಇದ್ರದ್ದು ಡಿಫ್ರೆನ್ಸ್ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ, ಚರ್ಮದ ಮೇಲಿನ ಚಿಪ್ಪುಗಳು. ಚರ್ಮದ ಮೇಲೆ ಏನಂತಂದ್ ಹೇಳಿದ್ರೆ ಸಣ್ಣ ಚಿಪ್ಪುಗಳು ಬರ್ತಾವ. ಸೊ ಅದೇನಂತಂದ್ ಹೇಳಿದ್ರೆ ಡಿಫ್ರೆನ್ಸ್ ಆಗತ್ತ, ಉಳ್ದುದ್ ಯಾವ್ದು ಡಿಫ್ರೆನ್ಸ್ ಆಗಂಗಿಲ್ಲ. ಸೊ ನೀವು ಕರೆಕ್ಟ್ ಆಗಿ ಏನಂದ್ರ ನೋಡ್ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, IUPAC ನೇಮ್ ಪ್ರಕಾರ CH3CH2 ಇದು ಹೆಂಗ್ ಬರೀತಾರ ಅಂತಂದ್ ಹೇಳಿದ್ರೆ CH3CH218 ಅದಾದ ನಂತರ CH3 ಅನ್ನ. ಸೊ ಇದ್ರ ನೇಮ್ ಏನು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇದ್ರ ನೇಮ್ ಏನಾಗತ್ತ? ಇದನ್ನ ನೋಡ್ರಿ, ಒಂದು ಇಂಡಸ್ಟ್ರಿ ಒಳಗಡೆ ಯೂಸ್ ಮಾಡ್ತಾರ, ಅದಕ್ಕೋಸ್ಕರ ಇದನ್ನ ಕೇಳಿದಾರ. CH3 CH218 CH3 ಅಂತಂದ್ ಹೇಳಿ ಯಾವ ಇಂಡಸ್ಟ್ರಿ ಒಳಗಡೆ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ ಕ್ಯಾಂಡಲ್ಸ್ ಗಳನ್ನ ತಯಾರು ಮಾಡೋಕೆ. ಕ್ಯಾಂಡಲ್ಸ್ ತಯಾರು ಮಾಡಕ್ ಅದೇನ್ ಬರುತ್ತಲ್ಲ ಆ ವಸ್ತುವನ್ನ ನಾವು ಈ ವಸ್ತುವಿಂದ ಅದ್ರದ್ದು ನೇಮ್ ಏನಪ್ಪಾ ಅಂತ ರಾಸಾಯನಿಕ ಸೂತ್ರ ಇದಾಗಿರುತ್ತೆ. ಕ್ಯಾಂಡಲ್ ಇರುತ್ತಲ್ಲ ಆ ಕ್ಯಾಂಡಲ್ಸ್ ಗಳನ್ನ ಯೂಸ್ ಮಾಡೋಕೆ ಬಳಸ್ತಾರ, ಅಂದ್ರೆ ಅದು ಸ್ವಲ್ಪ ಫೇಮಸ್ ಅಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಕೇಳಿದಾರೆ. ಇದ್ರದ್ದು ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಐಕೋಸೇನ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಐಕೋಸೇನ್. ಡೈರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಸೊ ಅದನ್ನ ನಾವು ಎಲಿಮಿನೇಷನ್ ಮಾಡಕತ್ತೇವಲ್ಲ, ತುಂಬಾ ಕ್ವಶನ್ಸ್ ಗಳು ಮಾಡಿವ್. ಇನ್ನೊಂದ್ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡಿ ನೀವು GK ಕ್ವಶನ್ ಎಲ್ಲ ಓದ್ರಿ, ಅವಾಗ ನಿಮ್ಗ ಗೊತ್ತಾಗತ್ತ. ನೆಕ್ಸ್ಟ್ ನೋಡ್ರಿ, ಭಾರತದ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ ಪಕ್ಷವು 4 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಲೋಕಸಭೆ ಅಥವಾ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯ ಒಟ್ಟು ಮತಗಳ ಕನಿಷ್ಠ ಡ್ಯಾಶ್ ಅನ್ನು ಭದ್ರಗೊಳಿಸುವುದರ ಮೂಲಕ ಜೊತೆಗೆ 4 ಲೋಕಸಭಾ ಸ್ಥಾನಗಳನ್ನ ಗೆದ್ದರೆ ಅದನ್ನ ನಾವು ರಾಷ್ಟ್ರೀಯ ಪಕ್ಷ ಅಂತಂದ್ ಹೇಳ್ತೀವಿ ಅಂತಂದ್ ಹೇಳಿ. ಏನಿದ ಈಗ ನೋಡ್ರಿ, ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರ, ಈಗ ಸರಿ ಇಲ್ಲ ರಾಜಕಾರಣಿಗಳು ಸರಿ ಇಲ್ಲ ಅಂತಂದ್ ಹೇಳಿ ಒಂದು ಪಕ್ಷವನ್ನ ಸ್ಟಾರ್ಟ್ ಮಾಡ್ತೀವಿ. ಒಂದು ಪಕ್ಷವನ್ನ ಕಟ್ಬೇಕು ಅಂತಂದ್ ಹೇಳಿದ್ರೆ ಅದನ್ನ ನಾವು ನಮ್ಮ ಭಾರತ ದೇಶದಲ್ಲಿ ಒಪ್ಕೋಬೇಕು ಅಂತಂದ್ ಹೇಳಿದ್ರೆ ಆ ಪಕ್ಷ ಏನಂತಂದ್ ಹೇಳಿದ್ರೆ ಮೊದ್ಲು ಇಲೆಕ್ಷನ್ ನಿಂತ್ಕೊಂಡ ನಂತರ ಲೋಕಸಭೆ ಒಳಗಡೆ ಏನ್ ಮಾಡ್ಬೇಕು? 4 ಸ್ಥಾನಗಳನ್ನ ಗೆಲ್ಬೇಕು. ಟೋಟಲ್ ಆಗಿ ಲೋಕಸಭೆ ಸ್ಥಾನಗಳು ಎಷ್ಟಿದಾವ? 552 ಇದಾವ. 552 ಅದಾವಿಲ್ಲ? ಈ 552 ಒಳಗಡೆ 4 ಸ್ಥಾನಗಳನ್ನ ಗೆಲ್ಬೇಕು. ಅದಾದ ನಂತರ ಇಷ್ಟ ಎಲ್ಲ ಅದಾದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ರ ಜೊತೆಗೆ ಟೋಟಲ್ ಎಷ್ಟು ರಾಜ್ಯಗಳಿದಾವ? 28 ರಾಜ್ಯಗಳಿದಾವ. 28 ರಾಜ್ಯಗಳಲ್ಲಿ ನೀನು ಲೋಕಸಭೆ ಎಲ್ಲಾದ್ರೂ ನಿಂತ್ಕೋ ಅಥವಾ ವಿಧಾನಸಭೆ ಎಲ್ಲಾದ್ರೂ ನಿಂತ್ಕೋ. ಈ ವಿಧಾನಸಭೆ ಅಥವಾ ಲೋಕಸಭೆ ಇಲೆಕ್ಷನ್ ನಡೀತಿರ್ತೈತಲ್ಲ, ಆ ಇಲೆಕ್ಷನ್ ನಡೆಯುವಾಗ ಒಟ್ಟು ಮತಗಳೇನಿರ್ತಾವಲ್ಲ ಆ ಒಟ್ಟು ಮತಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿನ್ನ ಪಕ್ಷದಿಂದ ನಿಂತ್ಕೊಂಡಿರ್ತಲ್ಲ ಅವ್ರು ಎಷ್ಟು % ಮತಗಳನ್ನ ಪಡ್ಕೊಂಡಿರ್ಬೇಕಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, 6% ಮತಗಳನ್ನ ಪಡ್ಕೋಬೇಕು. ಸೊ ಲೋಕಸಭೆ ಚುನಾವಣೆ ನಡೀಲಿ ಅಥವಾ ವಿಧಾನಸಭೆ ಚುನಾವಣೆ ನಡೀಲಿ, ಸೊ ಟೋಟಲ್ ಆಗಿ ನಿನ್ ಪಕ್ಷದಿಂದ ಎಷ್ಟು ಜನ ನಿಂತ್ಕೊಂತಾರಲ್ಲ ಆ ಎಷ್ಟು ಜನ ನಿಂತ್ಕೊಂಡವ್ರು, ಈಗ ನಾನು 10 ಓಟ್ ತಗೊಂಡೆ ಅಂತಂದ್ ಹೇಳಿದ್ರೆ ಕನ್ಸಿಡರ್ ಅದು ಆಗ್ತೈತಿ, ಬಟ್ ಅದ್ರ ಪರ್ಸೆಂಟೇಜ್ ಆಗ್ಬೇಕಲ್ಲ. ಟೋಟಲ್ ನಮ್ ಇಂಡಿಯಾದಲ್ಲಿ 100% ಇತ್ತು ಅಂತಂದ್ ಹೇಳಿದ್ರೆ ಇವರು 6% ಅಷ್ಟು ಓಟ್ಗಳನ್ನ ತಗೋಬೇಕು ಆ ಪಕ್ಷದವರು. ಇಲ್ಲ ಅಂತಂದ್ ಹೇಳಿದ್ರೆ ಆಗಂಗಿಲ್ಲ. ಆ 6% ಓಟ್ಗಳನ್ನ ತಗೋಬೇಕು. ಆಮೇಲೆ ಲೋಕಸಭೆ ಒಳಗಡೆ 4 ಸ್ಥಾನಗಳನ್ನ ಗೆತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಚುನಾವಣಾ ಆಯೋಗದಿಂದ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅದಕ್ಕ ಮಾನ್ಯತೆಯನ್ನ ಕೊಡ್ತಾರೆ. ಇಲ್ಲೇ ಬಂತಲ್ಲ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದ್ ಹೇಳಿ, ಆರ್ಟಿಕಲ್ 324 ರಿಲೇಟೆಡ್ ಆಗತ್ತೆ. ಸೊ 3 ಜನ ಏನಪ್ಪಾ ಅಂದ್ರೆ ಕಮಿಷನರ್ಸ್ ಬರ್ತಾರ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ. ಅವ್ರು ಯಾರ್ಯಾರು ಅಂತಂದ್ ಹೇಳಿ ಕಮೆಂಟ್ ಹಾಕ್ರಿ, ಯಾಕಂತಂದ್ ಹೇಳಿದ್ರೆ ಅದು ಕರೆಂಟ್ ಅಫೇರ್ಸ್.
ನೆಕ್ಸ್ಟ್ ನೋಡ್ರಿ ಹಾರ್ನ್ ಬಿಲ್ ಉತ್ಸವ ಅಂತಂದ್ ಹೇಳಿ ಬರುತ್ತೆ. ಯಾರಾದ್ರೂ ಡ್ಯಾನ್ಸಿಸ್ ವಿಡಿಯೋಸ್ ಗಳನ್ನ ನಂದು ನೋಡಿದ್ರಿ ಅಂತಂದ್ರೆ, ಡ್ಯಾನ್ಸಿಸ್ ಅಲ್ಲ ಫೆಸ್ಟಿವಲ್ಸ್, ಸಾರಿ ಫೆಸ್ಟಿವಲ್ಸ್ ಅನ್ನೋ ಒಂದು ವಿಡಿಯೋವನ್ನ ನೋಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಇಲ್ಲಿ ಯಾವುದು ಹಾರ್ನ್ ಬಿಲ್ ಉತ್ಸವ ಅಂತಂದ್ ಹೇಳಿ ಪ್ರತಿ ವರ್ಷ ಯಾವ್ದಾದ್ರು ಒಂದ್ ಏನಂತಂದ್ ಹೇಳಿದ್ರೆ ಕೇಳ್ತಾರೆ. ಒಂದ್ ದಿನದಲ್ಲಿ ಆದ್ರೂ ಕ್ವಶನ್ ಕೇಳ್ತಾರ, ಅಥವಾ 2 ರಿಂದ 3 ದಿನದಲ್ಲಿ ಏನಂತಂದ್ ಹೇಳಿದ್ರೆ ಹಾರ್ನ್ ಬಿಲ್ ಬಗ್ಗೆ ಕ್ವಶನ್ ಕೇಳ್ತಾರ. ಸೊ ಗೋವಾದಲ್ಲಿ ಬರಂಗಿಲ್ಲ, ಸಿಕ್ಕಿಂ ಬರಂಗಿಲ್ಲ, ತ್ರಿಪುರಾ ಬರಂಗಿಲ್ಲ, ನಾಗಾಲ್ಯಾಂಡ್ ಒಳಗಡೆ ಏನ್ ಮಾಡ್ತಾರಂದ್ರ ಹಾರ್ನ್ ಬಿಲ್ ಉತ್ಸವವನ್ನ ಆಚರಣೆ ಮಾಡ್ತಾರೆ. ಈ ಕೊಕ್ಕರೆ ಬರುತ್ತಲ್ಲ, ಉದ್ದು ಕೊಂಬಿನ ಕೊಕ್ಕರೆ ಅಂತಂದ್ ಹೇಳ್ತೀವಿ, ಸೊ ಅದ್ರ ಉತ್ಸವ ಹಾರ್ನ್ ಬಿಲ್ ಉತ್ಸವ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವ ಕಾದಂಬರಿ ಅರವಿಂದ್ ಅಡಿಗ್ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಬರ್ದಿಲ್ಲ ಅಂತಂದ್ ಹೇಳಿ. ಏನೋ ಮಾಡಕ್ ಬರಂಗಿಲ್ಲ, ಅರವಿಂದ್ ಅಡಿಗ್ ಅವರು. ಅದಾದ ನಂತರ ಇನ್ನು ಕೆಲವೊಂದ್ ಜನ ಬರ್ತಾರ, ಸೊ ಅವ್ರ ಬಗ್ಗೆ ಬುಕ್ಸ್ ಗಳನ್ನ ಇವಾಗ ಬಂತ್ ನೋಡ್ರಿ, ಬುಕ್ಸ್ ಅಂಡ್ ಆಥರ್ಸ್ ಅಂತಂದ್ ಐತ್ ನೋಡ್ರಿ ನಂದು ವಿಡಿಯೋ. ಬುಕ್ಸ್ ಅಂಡ್ ಆಥರ್ಸ್ ಅನ್ನೋ ಒಂದು ವಿಡಿಯೋ ನೋಡ್ರಿ, ಅದ್ರೊಳಗಡೆ ಎಲ್ಲ ಕವರ್ ಆಗಿದಾವ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅರವಿಂದ್ ಅಡಿಗ್ ಅವರು ಯಾವ ಬುಕ್ ಅನ್ನ ಬರ್ದಿಲ್ಲ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ, ಯಾವ್ದನ್ನ ಬರ್ದಿಲ್ಲ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ಇಂಗ್ಲಿಷ್ ಟೀಚರ್ ಅಂತಂದ್ ಹೇಳಿ ಬುಕ್ ಅನ್ನ ಬರ್ದಿಲ್ಲ. ಸೊ ಇಲ್ಲಿ ನೋಡ್ರಿ, ಸೆಲೆಕ್ಷನ್ ಡೇ ಅಂತಂದ್ ಹೇಳಿ ಅರವಿಂದ್ ಅವರು ಬರ್ದಿದಾರ. ಅದಾದ ನಂತರ ಲಾಸ್ಟ್ ಮ್ಯಾನ್ ಇನ್ ಟವರ್ ಅಂತಂದ್ ಹೇಳ್ಬಿಟ್ಟು ಅವರ ಬರ್ದಿದಾರ. ಆಮೇಲೆ ದ ವೈಟ್ ಟೈಗರ್ ಅಂತಂದ್ ಹೇಳಿ ಈ 3 ಬುಕ್ಸ್ ಗಳನ್ನ ಅರವಿಂದ್ ಅವರು ಬರ್ದಿದಾರ, ಅರವಿಂದ್ ಅಡಿಗ್ ಅವರು. ಆಮೇಲೆ ದ ವೈಟ್ ಟೈಗರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮ್ಯಾನ್ ಬೂಕರ್ ಪ್ರೈಸ್ ಸಿಕ್ಕೈತೆ. ಅರವಿಂದ್ ಅಡಿಗ್ ಅವರಿಗೆ ಯಾವ ಬುಕ್ ಗೆ ಮ್ಯಾನ್ ಬೂಕರ್ ಪ್ರೈಸ್ ಸಿಕ್ಕೈತೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳ್ತಾರ. ಸ್ಟೇಟ್ ಆರ್ ಸೆಂಟ್ರಲ್, ದ ವೈಟ್ ಟೈಗರ್ ಅಂತಂದ್ ಹೇಳ್ತೀವಿ. ದ ವೈಟ್ ಟೈಗರ್ ಏನಂತಂದ್ರೆ ಮ್ಯಾನ್ ಬೂಕರ್ ಪ್ರೈಸ್ ಸಿಕ್ಕೈತೆ. ನೆಕ್ಸ್ಟ್ ನೋಡ್ರಿ, ಮೊಘಲ್ ಚಕ್ರವರ್ತಿ ಬಾಬರ್ ಡ್ಯಾಶ್ ಡ್ಯಾಶ್ ಸೂಫಿ ಸಿಲ್ಸಿಲಾದ ಭಕ್ತರಾಗಿದ್ರು ಅಂತಂದ್ ಹೇಳಿ. ಸೊ ಬಾಬರ್ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಡ್ಯಾಶ್ ಡ್ಯಾಶ್ ಸೂಫಿ ಸಿಲ್ಸಿಲಾದ ಭಕ್ತರಾಗಿದ್ರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತಿರ್ಬೇಕು. ಎಸ್, ಯಾವ್ದಂತಂದ್ ಹೇಳಿದ್ರ ನಕ್ಷಾಬಂದಿ ಅಂತಂದ್ ಹೇಳ್ತೀವಿ. ಯಾವ್ದಪ್ಪಾ ಅಂತಂದ್ ಹೇಳಿದ್ರ ನಕ್ಷಾಬಂದಿ ಸೂಫಿ ಸಿಲ್ಸಿಲಾದ ಭಕ್ತರಾಗಿರ್ತಾರೆ. ಈ ನಕ್ಷಾಬಂದಿಯ ಲೀಡರ್ ಯಾರಾಗಿರ್ತಾರ ಅಂತಂದ್ ಹೇಳಿದ್ರ ಖ್ವಾಜಾ ಉಬೈದುಲ್ಲಾ ಹರಾರ್ ಅಂತಂದ್ ಹೇಳ್ಬಿಟ್ಟು ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಲೀಡರ್ ಆಗಿರ್ತಾರೆ. ಇವ್ರ ಫಾಲೋವರ್ ಏನಂತಂದ್ ಹೇಳಿದ್ರ ಮೊಘಲ್ ಚಕ್ರವರ್ತಿ ಬಾಬರ್. ಇವನ್ ಏನ್ ಮಾಡ್ತಾನ, 1526ರಲ್ಲಿ ಪಾನಿಪತ್ ಕದನ ಮಾಡಿ ಇಬ್ರಾಹಿಂ ಲೋಧಿಯನ್ನ ಸೋರಿಸ್ಬಿಟ್ಟು ನಮ್ಮ ಭಾರತ ದೇಶದೊಳಗಡೆ ಏನ್ ಮಾಡ್ತಾನ ಅಂದ್ರ ಒಂದು ಸಂತತಿಯನ್ನ ಸ್ಟಾರ್ಟ್ ಮಾಡ್ತಾನ, ಡೈನೆಸ್ಟಿ, ರಾಜಮನೆತನ ಅಂತಂದ್ ಹೇಳ್ತೀವಿ. ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಸೊ ಅಲ್ಲಿದಾದ ನಂತರ ನೆಕ್ಸ್ಟ್ ಇವನು ತುಂಬಾ ಕದನಗಳನ್ನ ಮಾಡ್ತಾನ. 1527ರಲ್ಲಿ ಯಾವುದು, 1528ರಲ್ಲಿ ಯಾವುದು, ಅದಾದಂತ 1529ರಲ್ಲಿ ಯಾವುದು. ಇದು ನನಗೆ ಆನ್ಸರ್ ಅನ್ನ ಹಾಕ್ಬೇಕು. ಗಾಗರಾ ಕದನ ಏನೇನ್ ಬರ್ತಾವಲ್ಲ ಅದನ್ನೆಲ್ಲ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಾವ್ರಿಗಳನ್ನ ಸಾಂಪ್ರದಾಯಿಕವಾಗಿ ಎದಕ್ಕೋಸ್ಕರ ಬಳಸ್ತಾರ ಅಂತಂದ್ ಹೇಳಿ. ಬಾವ್ರೀಸ್ ಅಂತಂದ್ ಹೇಳಿ ಬರ್ತಾವ. ಬಾವ್ರಿಗಳನ್ನ ಎದಕ್ ಬಳಸ್ತಾರ? ಈಗ ಬಾವ್ರೀಸ್ ಅಂತಂದ್ ಹೇಳಿ ನಮ್ಗೆ ಇಷ್ಟೆಲ್ಲ ಇದಾಗೈತಲ್ಲ, ಇದನ್ನ ನಾವು ಬಾವ್ರೀಸ್ ಅಂತಂದ್ ಹೇಳಿ ಏನ್ ಕರಿತಾರ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಕರೀತಾರೆ. ಈಗ ನಮ್ ಕಡೆ ಹೆಂಗ್ ಕರೀತಾರ ಅಂದ್ರೆ, ನಮ್ ಕಡೆ ಬಾವಿಗಳು ಅಥವಾ ಏನಾದ್ರು ಕರಿತಾರಲ್ಲ ಆ ತರ ನೋಡ್ರೆ ನಿಮ್ಗೆ ಇಮೇಜ್ ತೋರಿಸಿದ ತಕ್ಷಣ ನಿಮ್ಗೂ ಒಂಥರ ಅನ್ಸ್ಬಿಡುತ್ತೆ. ಬಾವ್ರೀಸ್ ಅಂತಂದ್ ಹೇಳಿದ್ರೆ ಈ ತರ ಹಾಕೊಂಡ್ ನೋಡ್ರು, ಒಂದ್ ಕೋಟೆ ಕಟ್ಟಿರ್ತಾರ. ಕೋಟೆ ನಡುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ತಗ್ಗನ್ನ ತೆಗೆದ್ಬಿಟ್ಟು ಸೊ ಈ ತರ ಕಟ್ಟೆಯನ್ನ ಕಟ್ಟಿರ್ತಾರ. ಸೊ ಇದನ್ನ ನಾವು ಬಾವ್ರೀಸ್ ಅಂತಂದ್ ಹೇಳಿ ಕರೀತಾರ. ಅಂದ್ರೆ ನಿಮ್ಗೆ ಈಗ ಈಸಿಯಾಗಿ ಗೊತ್ತಾಗಿರ್ಬೇಕಲ್ಲ ಎದಕ್ ಬಳಸ್ತಾರ? ಪೆಟ್ರೋಲ್ ತುಂಬಾಕ, ಕಸ ತುಂಬಾಕ, ಖನಿಜಗಳನ್ನ ಇದು ಮಾಡಕ ಇಲ್ಲಲ್ಲ, ನೀರನ್ನ ಸಂಗ್ರಹಿಸಲು ಮತ್ತು ಪುನರ್ಭರ್ತಿ ಮಾಡಲು ಏನ್ ಮಾಡ್ತಾರ ಅಂದ್ರ ಸ್ಟೋರಿಂಗ್ ಅಂಡ್ ರಿಚಾರ್ಜಿಂಗ್ ವಾಟರ್ಗೋಸ್ಕರ ಬಾವ್ರಿಗಳನ್ನ ಬಳಸ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಥಕ್ ನೃತ್ಯಗಾರರಲ್ಲಿ 2022ರ ಪದ್ಮಶ್ರೀ ಪ್ರಶಸ್ತಿಯನ್ನ ತಗೊಂಡಂತಹ ಪ್ರಸಿದ್ಧ ವ್ಯಕ್ತಿ ಯಾರು ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಕಥಕ್ ಡ್ಯಾನ್ಸ್. ನಾನು ಡ್ಯಾನ್ಸ್ ಗಳ ಬಗ್ಗೆ ಆಮೇಲೆ ಪ್ರಸಿದ್ಧ ನೃತ್ಯಗಾರರ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡಿದ್ದೇನೆ ಆಲ್ರೆಡಿ. SSC ಎಕ್ಸಾಮ್ಸ್ ಗಳಿಗೋಸ್ಕರ ನೋಡ್ಬೇಕು. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್, ಅದು ಉತ್ತರ ಪ್ರದೇಶದಲ್ಲಿ ಅಂತಂದ್ ಹೇಳಿದ್ರೆ ಕಥಕ್ ಡ್ಯಾನ್ಸ್ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಈ ಕಥಕ್ ಡ್ಯಾನ್ಸ್ ಮಹಾರಾಜ ಅಂತಂದ್ ಹೇಳಿ ಕರೀತಾರ. ಅವ್ರನ್ನ ಯಾರಂತ ಕರಿತೀವಿ ಅಂದ್ರೆ ಬಿರ್ಜು ಮಹಾರಾಜ ಅಂತಂದ್ ಹೇಳ್ತೀವಿ. ಕಥಕ್ ಡ್ಯಾನ್ಸಿಗೆ ತುಂಬಾ ಫೇಮಸ್ ಇವರು, ಬಿರ್ಜು ಮಹಾರಾಜ. ಇವ್ರ ಮೇಲೆ ತುಂಬಾ ಕ್ವಶನ್ಸ್ ಗಳು ಬರ್ತಾವ. ಇವ್ರನ್ನ ಬಿಟ್ರ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಿತಾರಾ ದೇವಿ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಇವ್ರ ಬಿಟ್ರು ಅಂತಂದ್ ಹೇಳಿದ್ರೆ ಶಂಭು ಮಹಾರಾಜರ ಮೇಲೆ. ಇವ್ರನ್ನ ಬಿಟ್ರು ಶೋವನ್ ನಾರಾಯಣ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಇವ್ರನ್ನೆಲ್ಲ ಬಿಟ್ರಿ ಅಂತಂದ್ ಹೇಳಿದ್ರೆ 2028ರಲ್ಲಿ ರೀಸೆಂಟ್ ಆಗಿ ಪದ್ಮಶ್ರೀ ಪ್ರಶಸ್ತಿ ಕಥಕ್ ಡ್ಯಾನ್ಸರ್ಸ್ ಕೊಟ್ಟಿದ್ದಾರೆ. ಅವ್ರು ಯಾರಂತಂದ್ ಹೇಳಿದ್ರೆ ಕಮಾಲಿನಿ ಮತ್ತು ನಳಿನಿ ಅಸ್ಥಾನಾ ಅಂತಂದ್ ಹೇಳಿ. ಇವ್ರಿಬ್ರು ಏನಂತಂದ್ ಹೇಳಿ ಇಂಪಾರ್ಟೆಂಟ್. ಕಥಕ್ ಡ್ಯಾನ್ಸ್ ಬಂತಂತಂದ್ ಹೇಳಿದ್ರೆ ಇಷ್ಟು ನೆನ್ಪಿಟ್ಕೋಬೇಕು ನೋಡ್ರಿ, ಶೋವನ್ ನಾರಾಯಣ ಇಲ್ಲೇ ಇದಾರ. ಸೊ ಇವು ಇಷ್ಟು ನೆನ್ಪಿಟ್ಕೋಬೇಕು, ಬಿರ್ಜು ಮಹಾರಾಜ್, ಸಿತಾರಾ ದೇವಿ, ಶಂಭು ಮಹಾರಾಜ್, ಶೋವನ್ ನಾರಾಯಣ, ಕಮಿಲಿನಿ ಮತ್ತು ನಳಿನಿ ಅಸ್ಥಾನ ಅಂತಂದ್ ಹೇಳಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಟ್ ಸಂಸದ್ ರತ್ನ ಬೇಡ್ಬಿಟ್ರಿ ಇಲ್ಲಿ ಕೇಳೋಣ.
ಸಂಸದ ರತ್ನ ಪ್ರಶಸ್ತಿ 2023ರಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಈ ಕೆಳಗಿನವುಗಳಲ್ಲಿ ಯಾರು ಪಡಿತಾರೆ ನೋಡ್ರಿ. ಸಂಸದ್ ರತ್ನ ಪ್ರಶಸ್ತಿ 2023ರಲ್ಲಿ, ಅದಾದ ನಂತರ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಈ ಕೆಳಗಿನವುಗಳಲ್ಲಿ ಯಾರು ತಗೊಂಡಾರು ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರೆ. ಕರೆಂಟ್ ಅಫೇರ್ಸ್ ಕ್ವಶನ್. ಸೊ ಯಾರಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ HD ದೇವೇಗೌಡರೆಲ್ಲ ಬರಂಗಿಲ್ಲ. ನಮ್ಗ ಒಬ್ಬರದ್ದು ಅಷ್ಟ ಗೊತ್ತು, ಉಳ್ದವ್ರು ಯಾರು ನಮ್ಗೆ ಗೊತ್ತಿಲ್ಲ. ನಿಮ್ಗೆಲ್ರು ಗೊತ್ತಿರ್ತಾರೆ, ನೀವು ಟಿವಿ ನೋಡ್ತಿರ್ತೀರಿ, ಎಲಿಮಿನೇಟ್ ಮಾಡ್ರಿ. ಬಟ್ ಅದ್ರ ಆನ್ಸರ್ ಏನಂತಂದ್ ಹೇಳಿದ್ರೆ TK ರಂಗರಾಜನ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗ್ತಾರೆ. ಸಂಸದ್ ರತ್ನ ಪ್ರಶಸ್ತಿ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ತಗೊಂತಾರೆ ಯಾರು? TK ರಂಗರಾಜನ್. ಸೊ ಇದೇ ರೀತಿಯಾಗಿ ಮತ್ತೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ವಿಡಿಯೋ ನಾನು ಇಂಗ್ಲಿಷ್ ಮಾಡಾಕ್ತೀನಿ. ಇಂಗ್ಲಿಷ್ ವಿಡಿಯೋಸ್ ಗಳನ್ನ ನೋಡ್ರಿ. ಇಂಗ್ಲಿಷ್ ಏನಂತಂದ್ ಹೇಳಿದ್ರೆ ಅದನ್ನು ಕೂಡ ಎಲಿಮಿನೇಷನ್ ಮೆಥಡ್ ಮಾಡಕ್ ಟ್ರೈ ಮಾಡೋಣ. ಈಗ ನೋಡ್ರ, ಈಗ ಸಡನ್ ಆಗಿ 2 ನೋಡಿದ್ರೆ ಬರಂಗಿಲ್ಲ. ನಾನು ಅದಕ್ಕೆ ಸ್ಟೆಪ್ ಬೈ ಕಲ್ಸ್ಕೊಂಡು ಹೋಗ್ತೇನೆ. ನೆಕ್ಸ್ಟ್ ಅಂತಂದ್ ಹೇಳಿದ್ರೆ ಇನ್ನೂ ಜಾಸ್ತಿ ಎಲಿಮಿನೇಷನ್ ಮೆಥಡ್ ಮಾಡ್ಕೊಂತ ಹೋಗ್ತೇನೆ. ಡೈಲಿ ನೋಡ್ಬೇಕು ವಿಡಿಯೋ. ಜಾಬ್ ಆಗ್ಬೇಕಂದ್ರೆ ನೋಡ್ರಿ, ಇಲ್ಲ ಅಂದ್ರೆ ಬಿಡ್ರಿ, ನಿಮ್ ಇಷ್ಟ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.